ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವ ಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ನಾಮದಲ್ಲಿ ವಂದಿಸುವನಾಗಿದ್ದೀನಿ. ಈ ಸಮಯದಲ್ಲಿ ಕೂಡ ನಾವು ಉಜ್ಜೀವನಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿ ಜಿಲ್ಲೆಗಾಗಿಯೂ ನಾವು ಪ್ರಾರ್ಥಿಸ್ತಾ ಬರ್ತಾ ಇದ್ದೀವಿ. ಈಗಾಗಲೇ ಅನೇಕ ಜಿಲ್ಲೆಗಳಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ. ವಿಶೇಷವಾಗಿ ಈ ತಿಂಗಳು ಕೊಡಗು ಜಿಲ್ಲೆಗಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ಕೊಡಗು ಜಿಲ್ಲೆಯಲ್ಲಿ ಸುಮಾರು 5,54,762 ಜನರು ಇರುವಂಥದ್ದು ನಾವು ಕಾಣ್ತೇವೆ. 4 ತಾಲೂಕುಗಳು, ಸುಮಾರು 291 ಗ್ರಾಮಗಳಿಲ್ಲಿರೋದನ್ನು ನಾವು ಕಾಣ್ತೇವೆ. ವಿಶೇಷವಾಗಿ ಕ್ರೈಸ್ತರು ಬರೀ 3% ಇರುವಂಥದ್ದನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ. ಈ ಒಂದು ಜಿಲ್ಲೆಯನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂಬಂಥ ಹೆಸರಿನಿಂದ ಕರೀತಾರೆ. ಸೊ ಅಷ್ಟು ತಂಪಾದಂತಹ ಒಂದು ಸ್ಥಳ, ಬೆಟ್ಟ ಗುಡ್ಡಗಳಿಂದ ಕೂಡಿದಂತಹ ಒಂದು ಸ್ಥಳ, ಮತ್ತು ಕಾಫಿ ಬೆಳೆಯುವಂಥದ್ದು ಈ ಒಂದು ಜಿಲ್ಲೆಯ ಮುಖ್ಯವಾದ ಬೇಸಾಯ, ಒಂದು ವ್ಯವಸಾಯವಾಗಿರ್ತದೆ. ಇದು ಕಾಫಿ ಅನೇಕರು ಬೆಳೀತಾರೆ. ಮತ್ತು ಅಲ್ಲಲ್ಲಿ ಮನೆಗಳು, ಸುಂದರವಾದ ಬೆಟ್ಟ ಗುಡ್ಡಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಮತ್ತು ಇಲ್ಲಿ ಅನೇಕ ಭಾಷೆಗಳಿಂದ ಮಾತಾಡುವಂಥ ಜನರನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಮತ್ತು ಕರ್ನಾಟಕಕ್ಕೆ ಒಂದು ನದಿಯ ಮೂಲವನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಆಗಿದೆ. ಇದನ್ನು ತಲಕಾವೇರಿ ಎಂಬುದಾಗಿ ಹೇಳ್ತಾರೆ. ಕಾವೇರಿ ನೀರಿಗೆ ಮೂಲ ಇಲ್ಲೇ ನೀರು ಉಕ್ಕುವಂಥದ್ದಾಗಿದೆ. ಸೊ ಅಂತಹ ಸ್ಥಳಕ್ಕಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ದಿವಸ ನಾವು ವಿಶೇಷವಾಗಿ ಕೊಡಗು ಜಿಲ್ಲೆಗಾಗಿ ಪ್ರಾರ್ಥಿಸೋಣ. ಪ್ರಿಯರೇ, ನಾವು ಯಾವ ಜಿಲ್ಲೆಗಾಗಿ ಪ್ರಾರ್ಥಿಸಿದ್ರು ಕೂಡ ಇದು ನಮ್ಮ ಜಿಲ್ಲೆ, ಇದು ನಮ್ಮ ಕರ್ನಾಟಕದ ಒಳಗಿರುವ ಜಿಲ್ಲೆ, ಇದು ನನ್ನ ಕರ್ನಾಟಕ, ನನ್ನ ದೇಶ ಎಂಬಂಥ ಅಭಿಮಾನದಿಂದ ನಾವು ಪ್ರಾರ್ಥಿಸಬೇಕಾಗಿದೆ. ಇಲ್ಲದೆ ಹೋದರೆ, ಇಲ್ಲ ನಾನಿರೋ ಜಿಲ್ಲೆನೇ ನಂದು, ಇದೆಲ್ಲ ಯಾರ್ದೋ ಜಿಲ್ಲೆ, ಇದಕ್ಕಾಗಿ ನಾನು ಯಾಕೆ ಪ್ರಾರ್ಥನೆ ಮಾಡಬೇಕಂತ ನಾವು ಅಲಸ್ಯವಾಗಿದ್ದರೆ ಭಾರತದಿಂದ ಪ್ರಾರ್ಥಿಸೋದಕ್ಕಾಗೋದಿಲ್ಲ. ಇದು ನನ್ನ ಜಿಲ್ಲೆ, ಇಲ್ಲಿ ನನ್ನ ಜನರಿದ್ದಾರೆ, ಇಲ್ಲಿ ನನ್ನ ಕರ್ತ ಜನರಿದ್ದಾರೆ, ಕರ್ತನನ್ನು ನಂಬಿರುವ ಜನರಿದ್ದಾರೆ, ನಂಬಲಿಕ್ಕಿರುವ ಜನರಿದ್ದಾರೆ. ನಾನು ಅವರಿಗಾಗಿ ಪ್ರಾರ್ಥಿಸಬೇಕು. ಕರ್ತನು ನನಗೆ ಈ ಜಿಲ್ಲೆಯನ್ನು ಕೊಟ್ಟಿದ್ದಾನೆ, ನಾನು ಇದಕ್ಕಾಗಿ ಪ್ರಾರ್ಥಿಸಬೇಕೆಂಬ ಭಾರದಿಂದ ನಾವು ಪ್ರಾರ್ಥಿಸಬೇಕು. ಪ್ರಿಯರೇ, ಖಂಡಿತವಾಗಿ ನಾವು ಆ ಥರ ಪ್ರಾರ್ಥಿಸೋದಾದರೆ ಕೊಡಗು ಜಿಲ್ಲೆಯಲ್ಲಿ ಒಂದು ದೊಡ್ಡ ವ್ಯತ್ಯಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಈ ಜಿಲ್ಲೆ ಅನೇಕ ಪ್ರವಾಸಿಗಳು ಬಂದು ಹೋಗುವಂಥ ಒಂದು ಉತ್ತಮವಾದಂಥ ಒಂದು ಸ್ಥಳ, ಅನೇಕ ಸುಂದರವಾದ ಸ್ಥಳಗಳನ್ನ ಹೊಂದಿದೆ. ಸೊ ಈ ಜಿಲ್ಲೆಗಾಗಿ ನಾವು ಈ ದಿವಸ ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಹೊತ್ತು ಸ್ತುತಿ, ಸ್ತೋತ್ರ, ಆರಾಧನೆಯಲ್ಲಿ ನಾವು ಹೋಗಿ ನಂತರ ನಾವು ವಿಜ್ಞಾಪನೆ, ಪ್ರಾರ್ಥನೆ ನಾವು ಮಾಡೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ಎಲ್ಲರಿಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ಸ್ತುತಿ ಆರಾಧನೆ ಮೂಲಕ ದೇವರನ್ನು ಕೊಂಡಾಡೋಣ. ಈ ಸಮಯದಲ್ಲಿ ಅಪ್ಪ, ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯಾಗಿ ನಮ್ಮನ್ನು ಮಾಡಿದಾರಲ್ಲ, ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಚಪ್ಪಾಳೆ ತರ್ತಾ ಆತನ ಅಪ್ಪ, ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಎಲ್ಲರೂ ಆಡದ. ಅಪ್ಪ, ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ಅಪ್ಪ, ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ, ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೇನೆ. ನಿನ್ನನ್ನು ಒದ್ದು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ.
ಕಟ್ಟಲ್ಪಟ್ಟ ಕನ್ನೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನು ಆರಾಧಿಪೆ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನು ಆರಾಧಿಪೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನು ಆರಾಧಿಪೆ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನು ಆರಾಧಿಪೆ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ ಹಲ್ಲೆಲೂಯಾ ಸ್ತೋತ್ರ ಸ್ತೋತ್ರ ಅಪ್ಪ ನಿನಗೆ ಆರಾಧನೆ ಕರ್ತನೆ ಯೇಸುವೆ ನಿನಗೆ ಆರಾಧನೆ ಅಪ್ಪ ಓ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ನಿಜ ಪರಿಪೂರ್ಣ ಸಂತೋಷ ಉಂಟು ಕರ್ತನೆ ಅಪ್ಪ ಓ ಅದಕ್ಕಾಗಿ ಸ್ತೋತ್ರ ಓ ನಿನಗೆ ವಂದನೆ ಕರ್ತನೆ ಸ್ತೋತ್ರ 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 ಅಚ್ಚ ವಂದನೆ ಕರ್ತನೆ ಅಪ್ಪ ನಿನ್ನಂತೆ ಯಾರು ಇಲ್ಲ ನಿನ್ನ ಹೊರತು ದೇವರು ಇಲ್ಲ ನೀವೇ ನಮಗೆಲ್ಲ ಕರ್ತನೆ ಅಪ್ಪ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ಹಾಲೆಲೂಯಾ 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 ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮ್ಮಂತೆ ಯಾರಿಲ್ಲ
ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಂಬಿಗಸ್ತನೇ, ನಂಬಿಗಸ್ತನೇ, ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಯಾನುವೇಲನೇ. ಕೃಪಾ ಪೂರ್ಣನೇ, ಕೃಪಾ ಪೂರ್ಣನೇ, ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಯಾನುವೇಲನೇ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿಮ್ಮಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ. ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುದ್ಧಾನ ಜೀವವು ನೀನೇ ನನ್ನ ಯೇಸುವೆ. ಜಯಿಸಿದಾತನೇ, ಮರಣ ಜಯಿಸಿದಾತನೇ, ಮರಣ ಜಯಿಸಿದಾತನೇ, ಜೀವಲೋಕದ ರಸನೇ, ಪುನರುದ್ಧಾನ ಜೀವವು ನೀನೇ ನನ್ನ ಯೇಸುವೆ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಈಗಾಗಲೇ ನಾನು ಹೇಳಿದ ಹಾಗೆ
ಕೊಡಗು ಜಿಲ್ಲೆಗಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ಕೊಡಗು ಜಿಲ್ಲೆಯಲ್ಲಿ ಸುಮಾರು 5.5 ಲಕ್ಷ ಜನರಿದ್ದಾರೆ. ಸುಮಾರು 4 ತಾಲೂಕುಗಳಿವೆ. ನಾವು ಈ ತಾಲೂಕುಗಳಿಗಾಗಿ ಇಲ್ಲಿರ್ತಕ್ಕಂಥ ಜನಗಳಿಗಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ಮೊದಲನೇದಾಗಿ ನಾವು ಸ್ತೋತ್ರ ಪ್ರಾರ್ಥನೆಯಿಂದ ಪ್ರಾರಂಭಿಸಲಿಕ್ಕಿದ್ದೇವೆ. ನಂತರ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸೋಣ. ಅದಾದ ನಂತರ ನಾವು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನ ನೋಡಿ ನಾವು ವಿಜ್ಞಾಪಿಸಿದ ನಂತರ ನಾವು ಅನೇಕ ವಿಚಾರಗಳಿಗಾಗಿ, ಸಭೆಯ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸಲಿಕ್ಕೆ ಇರ್ತೇವೆ. ಸೊ ಈಗ ಮೊದಲನೇದಾಗಿ ನಾವು ಸ್ತೋತ್ರ ಮಾಡೋಣ. ಕರ್ತನು ಕೊಡಗು ಜಿಲ್ಲೆಯನ್ನು ಕೊಟ್ಟದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಆ ಸೌಂದರ್ಯಕ್ಕಾಗಿ, ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಬೆಟ್ಟ ಗುಡ್ಡ, ಆ ಕಾಡು ಅರಣ್ಯ ಪ್ರದೇಶಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಅಲ್ಲಿರ್ತಕ್ಕಂಥ ವನ್ಯಜೀವಿಗಳಿಗಾಗಿ, ದೇವರು ಕೊಟ್ಟಂಥ ಅಲ್ಲಿ ಕೊಟ್ಟ ಚರಿಗಳು, ಅಲ್ಲಿ ಕೊಟ್ಟಂಥ ಜಲಪಾತಗಳು, ಅಲ್ಲಿ ಉಕ್ಕುವ ನೀರನ್ನು ದೇವರು ಕೊಟ್ಟಿದ್ದಾನಲ್ಲ, ಅದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಿ ನಾವು ಸ್ತೋತ್ರ ಮಾಡೋಣ. ವಿಶೇಷವಾಗಿ ಈ ಸ್ತೋತ್ರ ಪ್ರಾರ್ಥನೆಯನ್ನು ನಡೆಸ್ಕೊಡ್ಲಿಕ್ಕಾಗಿ ಕೊಡಗು ಜಿಲ್ಲೆಯಲ್ಲೇ ಹುಟ್ಟು ಬೆಳೆದಂತಹ ಸೇವಕರಾದಂತಹ ಶಶಿಕಲಾಮ್ಮ ಅವರು ಬಂದು ಈ ಸಮಯದಲ್ಲಿ ಈ ಸ್ತೋತ್ರ ಪ್ರಾರ್ಥನೆಯನ್ನು ನಡೆಸ್ಕೊಡ್ತಾರೆ. ನಾವು ಕೂಡ ಅವರೊಂದಿಗೆ ಸೇರಿ ನಾವು ಈ ಕೊಡಗು ಜಿಲ್ಲೆಯ ವಿಷಯದಲ್ಲಿ ನಾವು ಕರ್ತನಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಕರ್ತನೇ, ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಸ್ತೋತ್ರ ಸ್ವಾಮಿ. ಕರ್ತಾದಿ ಕರ್ತನೆ, ರಾಜಾದಿ ರಾಜನೇ, ಅಪ್ಪ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಅಪ್ಪ ಕೊಡಗು ರಾಜ್ಯಕ್ಕೋಸ್ಕರ, ಕೊಡಗು ಜಿಲ್ಲೆಗೋಸ್ಕರ ಸ್ತೋತ್ರ. ಕರ್ತನ ಅಲ್ಲಿರುವಂತ ಎಲ್ಲ ಜನರಿಗೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಅಪ್ಪ ಕೊಡಗು ಜಿಲ್ಲೆಯನ್ನು ಕರ್ತಪ್ಪ ನೀನು ಆರಿಸಿ ತೆಗೆದುಕೊಂಡು ಅಪ್ಪ ಅಲ್ಲಿ ನೀನು ಕರ್ತ ದೇವರ ವಿರಾಜಮಾನ ಆಗಿರುವುದಕ್ಕೋಸ್ಕರ ಸ್ತೋತ್ರ. ಅಲ್ಲಿರುವಂತ ಒಂದೊಂದು ಮಕ್ಕಳುಗಳಿಗೋಸ್ಕರ ಸ್ತೋತ್ರ ಅಪ್ಪ. ಅವರಿಗೆ ಕೊಟ್ಟಂತ ಜ್ಞಾನಕ್ಕೋಸ್ಕರ ಸ್ತೋತ್ರ ಅಪ್ಪ. ಅವರಿಗೆ ಕೊಟ್ಟಂತ ಕರ್ತ ದೇವರಪ್ಪ ಎಲ್ಲ ತಾಲಾಂತಿಗಳಿಗೆ ಅಪ್ಪ ಕರ್ತನೆ. ಅಲ್ಲಿ ಮಾತನಾಡಿದ ಕರ್ತನೆ ಅಪ್ಪ ಕೂರ್ಗ್ ಡಿಸ್ಟಿಕ್ ಅಲ್ಲಿರುವಂತ ಎಲ್ಲ ಮಕ್ಕಳುಗಳ ಕರ್ತನ ದೇವರೇ, ಅವ್ರು ಮಾತನಾಡುವಂತ ಲ್ಯಾಂಗ್ವೇಜ್ ಗಳಿಗೋಸ್ಕರ ಸ್ತೋತ್ರ ಸ್ವಾಮಿ. ಅವ್ರಿಗೆ ಕೊಟ್ಟಂತ ಜ್ಞಾನ, ವಿವೇಕ, ಬುದ್ಧಿ ಶಕ್ತಿಗೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಅಪ್ಪ ನೀನು ಕರ್ತ ದೇವರೇ ಅಲ್ಲಿ ಕೊಟ್ಟಂತ ಎಲ್ಲ ಕರ್ತನ ದೇವರೇ ಆ ಪ್ರದೇಶದಲ್ಲಿ ಉಂಟು ಮಾಡಿರುವಂತ ಎಲ್ಲ ಕರ್ತನೆ ಬೆಟ್ಟ ಗುಡ್ಡಗಳಿಗೋಸ್ಕರ ಸ್ತೋತ್ರ ಸ್ವಾಮಿ. ಅರಣ್ಯಗಳಿಗೋಸ್ಕರ ಸ್ತೋತ್ರ ಕರ್ತನೆ. ಅಲ್ಲಿ ಉಗಮವಾಗುವ ಕಾವೇರಿ ಕರ್ತ ದೇವರೇ, ಕಾವೇರಿ ನದಿಗೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಆ ನದಿಯು ಕರ್ತಪ್ಪ ದೇವರೇ ಕರ್ತನಪ್ಪ ಆ ಕೂರ್ಗ್ ಡಿಸ್ಟಿಕ್ ಅಂತ ಕರ್ತ ದೇವರೇ ಹುಟ್ಟಿ ಕರ್ತನೆ ಅಪ್ಪ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಕರ್ತನೆ ಹರಿಯುತ್ತಿರುವುದಂತೆ ಮಾಡಿದಕ್ಕೋಸ್ಕರ ಸ್ತೋತ್ರ. ಆ ನೀರಿನ ಮುಖಾಂತರ ಎಲ್ಲರಿಗೂ ಕರ್ತ ದೇವರೇ ಒಂದು ಆಶೀರ್ವಾದವಾಗಿದ್ದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಅಪ್ಪ ಎಲ್ಲ ಬೆಟ್ಟ ಗುಡ್ಡ ಕಾಡುಗಳಿಗೋಸ್ಕರ ಸ್ತೋತ್ರ, ಅರಣ್ಯ ಪ್ರದೇಶಗಳಿಗೋಸ್ಕರ ಸ್ತೋತ್ರ ಅಪ್ಪ ದೇವರೇ. ಕರ್ತನಪ್ಪ ದೇವರೇ ಕೊಡಗು ಜಿಲ್ಲೆಯನ್ನು ಕರ್ತನೆ ಒಂದು ಕರ್ತ ವಿಸಿಟಿಂಗ್ ಜಾಗವಾಗಿ ಮಾಡಿದಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಪ್ರವಾಸ ತಾಣವಾಗಿ ಮಾಡಿದಕ್ಕೋಸ್ಕರ ಸ್ತೋತ್ರಪ್ಪ. ಅಲ್ಲಿರುವಂತ ಕರ್ತ ದೇವರ ಅಲ್ಲಿರುವಂತ ಎಲ್ಲ ಅಪ್ಪ ದೇವರಪ್ಪ ರಾಜ ಸೀಟ್ ಆಗಲಿ ಅಲ್ಲಿ ನೋಡ್ಲಿಕ್ಕೆ ಬರುವಂತ ಎಲ್ಲ ಜನ ಒಂದು ಒಳ್ಳೆ ಪ್ರದೇಶಗಳನ್ನು ಕರ್ತನೆ ನೀನು ಸಂರಕ್ಷಿಸಿ ಕಾಯ್ದು ಕಾಪಾಡುತ್ತಿರುವುದಕ್ಕೋಸ್ಕರ ಸ್ತೋತ್ರ. ಅದರ ಮುಖಾಂತರ ಕರ್ತಪ್ಪ ಕೂರ್ಗ್ ಡಿಸ್ಟಿಕ್ ನಲ್ಲಿ ಕರ್ತನೆ ಒಂದು ಬಿಸ್ನೆಸ್ ಸೆಂಟರ್ ಆಗಿ ನೀನು ಮಾಡುತ್ತಿರುವುದಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಅಪ್ಪ ಅವ್ರ ಕರ್ತ ಬೆಳೆಯುತ್ತಿರುವ ಕಾಫಿಗೋಸ್ಕರ ಸ್ತೋತ್ರ ಅಪ್ಪ. ಅದು ಮುಖ್ಯ ಆದಾಯವಾಗಿದೆಯಲ್ಲಪ್ಪ ಅಪ್ಪ. ಅದರಲ್ಲಿ ಕರ್ತನೆ ಯಾವುದೇ ರೀತಿಯಲ್ಲಿ ಕರ್ತ ದೇವರೇ ನೀನು ತಾನೇ ಕರ್ತ ಅದೆಲ್ಲವನ್ನು ಮಾಡಿ ಮುಗಿಸ್ತಾ ಇದ್ದ ಕರ್ತನೆ ಅಪ್ಪ ದೇವರ ಅಲ್ಲಿರುವಂತ ಎಲ್ಲ ರೀತಿಯ ಕರ್ತನೆ ಅಪ್ಪ ಸಂಪತ್ತುಗಳಿಗೋಸ್ಕರ ಸ್ತೋತ್ರ ಸ್ವಾಮಿ. ಅಪ್ಪ ನಮ್ಮ ಕರ್ತನೆ ಆ ಒಂದು ಕೂರ್ಗ್ ಡಿಸ್ಟಿಕ್ ಅನ್ನು ಕರ್ತನೆ ಇಂಡಿಯಾದ ಸ್ಕಾಟ್ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಕರ್ತನೆ ಅಪ್ಪ ದೇವರ ಆ ರೀತಿ ಕರೆಯುವ ರೀತಿಯಲ್ಲಿ ಕರ್ತನೆ ನೀನು ಕರ್ತನಪ್ಪ ದೇವರ ಅಲ್ಲಿ ಆ ಒಂದು ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸುತ್ತಿರುವುದಕ್ಕೋಸ್ಕರ ಸ್ತೋತ್ರ ಅಪ್ಪ. ಅಪ್ಪ ನಿನ್ನ ಖಂಡದಕ್ಕೋಸ್ಕರ ಸ್ತೋತ್ರ. ಅಲ್ಲಿರುವಂತ ಎಲ್ಲ ಆಶೀರ್ವಾದಗಳಿಗೋಸ್ಕರ ಸ್ತೋತ್ರ ಅಪ್ಪ. ಅಲ್ಲಿರುವಂತ ಏನು ತಿಳಿದ ಜನರುಗಳಿಗೋಸ್ಕರ ಸ್ತೋತ್ರ ಅಪ್ಪ. ಎಲ್ಲ ಜಾತಿ ಜನಾಂಗಗಳಿಗೋಸ್ಕರ ಸ್ತೋತ್ರ ಸ್ವಾಮಿ. ಕರ್ತನೆ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ಗ್ರಾಮಗಳಲ್ಲಿ ಕರ್ತನೆ ಅಪ್ಪ ಒಂದೊಂದು ಮೂಲೆಗಳಲ್ಲಿ ಎಲ್ಲ ಜನಗಳನ್ನು ಕರ್ತನೆ ಅಪ್ಪ ನಿಮ್ಮ ಕೈಲಿ ಒಪ್ಪಿಸಿ ಕೊಡ್ತಾ ಇದ್ದೇವೆ ಕರ್ತನೆ. ನೀನು ಅವರ ಕರ್ತನೆ ಅಲ್ಲಿ ಉಂಟು ಮಾಡಿದಕ್ಕೋಸ್ಕರ ಸ್ತೋತ್ರಪ್ಪ. ಅವರಿಗೆ ಕೊಟ್ಟಂತ ಎಲ್ಲ ಧೈರ್ಯಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಅವರಿಗೆ ಕೊಟ್ಟಂತ ಎಲ್ಲ ಕರ್ತ ದೇವರಿಗೆ ಎಲ್ಲ ಜ್ಞಾನಕ್ಕೋಸ್ಕರ ಸ್ತೋತ್ರ ಅಪ್ಪ. ನಿಮ್ಮ ಕೈಲಿ ಒಪ್ಪಿಸಿ ಕೊಡ್ತಾ ಇದ್ದೇವೆ ರಾಜ ಅಪ್ಪ. ನೀನು ಕರ್ತನಪ್ಪ ದೇವರೇ ಈ ಒಂದು ಕರ್ತ ದೇವರ ಪ್ರದೇಶವನ್ನು ಕಂಡಿದ್ಯಾ ಕರ್ತನೆ ಅಪ್ಪ. ಅದಕ್ಕೋಸ್ಕರ ಸ್ತೋತ್ರ. ಅವರ ಮೇಲಿನ ಮನಮಾರಿಗೆ ಕರ್ತನೆ ಪಾಪದ ಶಾಪದ ನಿತ್ಯ ನರಕದಿಂದ ಆ ಮಕ್ಕಳು ಬಿಡುಗಡೆ ಮಾಡಿ ಹೋಗುತ್ತಿರುವುದಕ್ಕೋಸ್ಕರ ಸ್ತೋತ್ರ ಅಪ್ಪ. ನಿನ್ನ ಕಂಡುಕೊಳ್ಳುವಂತೆ ಮಾಡಿದಕ್ಕೋಸ್ಕರ ಸ್ತೋತ್ರ ರಾಜ ಅಪ್ಪ. ನಿಮಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ ಕರ್ತನೆ ಅಪ್ಪ. ನಿಮಗೆ ಸ್ತುತಿ, ನಿಮಗೆ ಸ್ತೋತ್ರ, ನಿಮಗೆ ಘನತೆ, ನಿಮಗೆ ಮಹಿಮೆ, ನಿಮಗೆ ಆರಾಧನೆ ಕರ್ತನೆ ಎಲ್ಲವನ್ನು ಕಲ್ಪಿಸಿಕೊಳ್ತಾ ಇದ್ದೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ಪರಲೋಕ ತಂದೆ. ಸ್ತೋತ್ರ 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 ಕರ್ತನೆ ಸ್ತೋತ್ರ.
ಕರ್ತನೆ, ಕೊಡಗು ಜಿಲ್ಲೆಗಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಈ ಜಿಲ್ಲೆಯಲ್ಲಿ ಕರ್ತನೆ ಅನೇಕ ದೇವಜನರನ್ನ ಎಬ್ಬಿಸಿದ್ದಕ್ಕಾಗಿ, ಸಭೆಗಳನ್ನ ಎಬ್ಬಿಸಿದ್ದಕ್ಕಾಗಿ, ಸೇವಕರುಗಳನ್ನ ಅಲ್ಲಿಗೆ ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ, ಜನಗಳನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಅವರ ಪಾಪಗಳೆಲ್ಲ ತೊಳೆದು ಬಿಟ್ಟದಕ್ಕಾಗಿ ಸ್ತೋತ್ರ. ಅವರ ಕಣ್ಣುಗಳನ್ನ ತೆರೆದು ಬಿಟ್ಟದಕ್ಕಾಗಿ ಸ್ತೋತ್ರ ಕರ್ತನೆ. ಅವ್ರನ್ನ ಬಿತ್ತನೆ ಬೀಜದಂತೆ ನೀವು ಅಲ್ಲಿಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಜಿಲ್ಲೆಯನ್ನೇ ಕರ್ತನೆ ನಿನ್ನ ಕಡೆಗೆ ತಿರುಗಿಸುವುದಕ್ಕೋಸ್ಕರ ಅವ್ರನ್ನ ನೇಮಿಸಿಕೊಂಡಿದ್ದೀಯಲ್ಲ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕೊಡಗು ಜಿಲ್ಲೆಗಾಗಿ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೇನ್, ಆಮೇನ್. ಬೇರೆ ಕರ್ತನಿಗೆ ನಾವು ಸ್ತೋತ್ರ ಸಲ್ಲಿಸುವುದು ಅತಿ ಮುಖ್ಯವಾದ ವಿಷಯ. ವಿಶೇಷವಾಗಿ ಮುಂದಿಂದಾಗಿ ನಾವು ಮಾಡುವಂಥ ಪ್ರಾರ್ಥನೆ ಈ ಸಮಯದಲ್ಲಿ ನಾವು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸಬೇಕಾಗಿದೆ. ಕರ್ತನು ಪಶ್ಚಾತ್ತಾಪ ಉಳ್ಳಂಥ ಹೃದಯವನ್ನು ಆತನು ಎಂದಿಗೂ ತಿರಸ್ಕರಿಸುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ತನ್ನ ದೇವರ ಕಡೆ ನಾವು ತಿರುಗಿಕೊಳ್ಬೇಕಂತ ಆತನು ಬಯಸ್ತಾನೆ. ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಈ ಲೋಕದಲ್ಲಿ ಪಾಪ ಮಾಡಿದ ಜನಗಳು ಆತನ ಕಡೆಗೆ ತಿರುಗಿಕೊಳ್ಬೇಕಂತ ಹೇಳಲಿಲ್ಲ. ತನ್ನ ಪ್ರಜೆಗಳಾದ ತನ್ನ ಜನರು ತನ್ನ ಕಡೆ ತಿರ್ಕೊಳ್ಬೇಕಂತ ಬಯಸ್ತಾನೆ. ಸೊ ಅದಕ್ಕೋಸ್ಕರವಾಗಿ ದಾನಿಯೇಲನು ಹೇಗೆ ಇಸ್ರಾಯೇಲ್ ಜನರಿಗಾಗಿ ಬಾಬೇಲ್ ಪಟ್ಟಣದಲ್ಲಿ ಇದ್ದುಕೊಂಡು ಆತ ಪ್ರಾರ್ಥನೆ ಮಾಡಿದ್ನೋ, ಪಶ್ಚಾತ್ತಾಪ ಪಟ್ಟು ತಾನೇ ಪಾಪ ಮಾಡಿದ್ದೇನೋ ಎಂಬುದಾಗಿ ದುಃಖಪಟ್ಟು ಪ್ರಾರ್ಥನೆ ಮಾಡಿದ್ನೋ, ಹಾಗೆ ಈ ಸಮಯದಲ್ಲಿ ನಾವು ಈ ಕೊಡಗು ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡೋಣ. ಇಲ್ಲಿ ನಡೀತಿರ್ತಕ್ಕಂತಹ ಎಲ್ಲ ಆ ಒಂದು ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯನ್ನು ಪೂಜಿಸ್ತಾ ಇರುವಂಥದ್ದು. ಇದಕ್ಕಾಗಿ ನಾವು ಕರ್ತನ ಬಳಿಯಲ್ಲಿ ನಾವು ಕ್ಷಮೆ ಕೇಳೋಣ. ದೇವರ ವಾಕ್ಯ ಹೇಳ್ತದೆ, ನಾವು ದೇವರನ್ನು ಬಿಟ್ಟು ದೇವರಲ್ಲದವುಗಳಿಗೆ ನಾವು ಪೂಜಿಸುವಾಗ ದೇವರ ಕೋಪ ಶಾಪವನ್ನು ತಂದುಕೊಳ್ಳೋರಾಗಿರ್ತೇವೆ. ಅದೇ ರೀತಿಯಲ್ಲಿ ವ್ಯಭಿಚಾರ ಎಂಬ ಪಾಪ ನಮ್ಮ ಕೂರ್ಗಲ್ಲಿ ಅಧಿಕವಾಗಿ ಕಾಣಿಸ್ತಾ ಇದೆ. ಬೇರೆ ದೇಶದ ಜನರು, ಬೇರೆ ರಾಜ್ಯದ ಜನರು ಅಲ್ಲಿ ಬಂದು ಆ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ಬೇರೆ ರೀತಿಯಾದ ಜನಗಳು ಬರ್ತಾನೆ ಇರೋದರಿಂದಾಗಿ ಅದು ಅನೇಕ ವ್ಯಭಿಚಾರ ನಡೀತಕ್ಕಂಥ ಇರುವಂಥದ್ದಾಗಿದೆ. ಹಾಗೆ ಕೊಲೆಗಳು ನಡೀಬಾರ್ದು, ಕೊಲೆಗಳು ಕೂಡ ನಡೆಯುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಧಿಕವಾಗಿ ಕುಡಿಕತನದ ಚಟ ಇರುವಂಥ ಜನಗಳಲ್ಲಿದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ಆ ವಾತಾವರಣ ಕುಡಿಬೇಕಂತ ಹೇಳಿ ಅವ್ರು ಯೋಚಿಸ್ತಾರೆ. ಅದನ್ನು ನಾವು ಪ್ರಾರ್ಥಿಸೋಣ. ಕರ್ತನು ಅವ್ರಿಗೆ ಕೃಪೆ ಕೊಡಲಿ. ಆ ಕುಡಿಕತನದ ಆತ್ಮ ಆ ಒಂದು ಜಿಲ್ಲೆಯನ್ನು ಬಿಟ್ಟು ಹೋಗಲಿ. ಅದಕ್ಕಾಗಿ ನಾವು ಪಶ್ಚಾತ್ತಾಪಡೋಣ. ಅನೇಕರು ಕುಡಿದು ತಮ್ಮ ಕುಟುಂಬವನ್ನು ಹಾಳು ಮಾಡ್ಕೊಂಡಿದ್ದಾರೆ, ತಮ್ಮ ಮಕ್ಕಳ ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ಒಬ್ಬ ಸಹೋದರ ಬಂದು ಹೇಳ್ತಾರೆ, ನನ್ನ ಗಂಡು ಮಗ, ನನ್ನ ಹೆಂಡತಿ, ನನ್ನ 2 ಮಕ್ಕಳು ಕುಡಿದು ನನ್ನನ್ನು ಬಂದು ಹೊಡಿತಾರೆ ಅಂತ ಹೇಳಿ ಒಬ್ಬ ತಂದೆ ಬಂದು ಹತ್ಕೊಂಡು ಗೊಳಾಡಿ ಹೇಳ್ತಾ ಇದ್ರು. ಅದನ್ನು ಕೇಳಬೇಕಾದ್ರೆ ನನ್ನ ಒಳಗಡೆ ಸಂಕಟ ಆಯಿತು. ಈ ರೀತಿ ಅನೇಕ ಮನೆಗಳಲ್ಲಿ ಕುಡಿಕತನ ಇರೋದ್ರಿಂದಲೇ ಸಮಾಧಾನ ಇಲ್ಲ, ಅಲ್ಲಿ ಸಂತೋಷ ಇಲ್ಲ, ಅಲ್ಲಿ ಅವರಿಗೆ ಸಾಲ, ಮನೆಯನ್ನೇ ಮಾರಬೇಕಾದ ಪರಿಸ್ಥಿತಿ ಬಂತು. ಅವ್ರಿಗಿರೋಂಥ ಎಲ್ಲವನ್ನು ಮಾರಿ ಈಗ ಅವರು ಮೈಸೂರಿಗೆ ಬಂದುಬಿಟ್ಟಿದ್ದಾರೆ. ಸೊ ನಾವು ಅದಕ್ಕಾಗಿ ಕುಡಿಕತನಕ್ಕಾಗಿ ನಾವು ಪಶ್ಚಾತ್ತಾಪ ಪಡೋಣ. ಜಗಳ ಅಧಿಕವಾಗಿದೆ. ಸೊ ಇಲ್ಲಿರ್ತಕ್ಕಂಥ ಜನಗಳು ತುಂಬ ಧೈರ್ಯವುಳ್ಳ ಜನರು. ಸೊ ಅಲ್ಲಲ್ಲಿ ಆಗಾಗ ಜಗಳ ನಡೀತದೆ. ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಡೋಣ. ಮಾಟ ಮಂತ್ರಗಳು ಕೂಡ ಅಧಿಕವಾಗಿ ನಡೆಯೋದನ್ನು ನಾವು ಕಾಣ್ತೇವೆ. ಸೊ ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸ್ಲಿಕ್ಕಿರ್ತೇವೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರ್ತಕ್ಕಂತಹ ಸೇವಕರಾದ ಹರ್ಷ ಬ್ರದರ್ ಅವರು ಬಂದು ಇದಕ್ಕಾಗಿ ಪಶ್ಚಾತ್ತಾಪ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಾವೆಲ್ಲರೂ ಕೂಡ ನಾವಿರುವಂಥ ಸ್ಥಳದಲ್ಲಿಯೇ, ನಾವು ಇರುವ ಜಾಗದಲ್ಲಿಯೇ ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡುವ. ಸಹೋದರರೇ, ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳೆಲ್ಲರೂ ಸೇರಿ ಮೊಣಕಾಲು ಹಾಕ್ರಿ. ಈ ಸಮಯದಲ್ಲಿ ನಾವು ಇದಕ್ಕೆ ಕೊಡಗುಗಾಗಿ ಪ್ರಾರ್ಥನೆ ಮಾಡೋಣ. ಇದು ನಮ್ಮ ಕೊಡಗು ಅಲ್ವಾ? ಇದು ನಮ್ಮ ಕರ್ನಾಟಕದಲ್ಲಿರುವ ಕೊಡಗು ಅಲ್ವಾ? ಸುಂದರವಾದ ಕೊಡಗು ಅಲ್ವಾ? ಪ್ರಾರ್ಥನೆ ಮಾಡೋಣ. ಇಲ್ಲಿರುವ ಜನಗಳಿಗಾಗಿ ನಾವು ಪಶ್ಚಾತ್ತಾಪ ಪಡೋಣವ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಕೊಡಗು ಜನರಿಗಾಗಿ ಪಶ್ಚಾತ್ತಾಪ ಪಡುತ್ತೇವಪ್ಪ. ಪವಿತ್ರ ಆತ್ಮನ ಸಹಕಾರದಿಂದ ಅಪ್ಪ ನಿನ್ನ ಮಹಾಕೃಪಾ ಸಿಂಹಾಸನವನ್ನು ಬರ್ತೇವೆ ಸ್ವಾಮಿ. ಓ ಕರ್ತನೆ, ನಿನ್ನ ವಾಕ್ಯದಲ್ಲಿ ನೀವು ವಾಗ್ದಾನಿಸಿದ್ದೀರಲ್ಲಪ್ಪ, ದೇವರ ಬಳಿಗೆ ಬಂದಿರಿ, ಆಗಲಾತ ನಿಮ್ಮ ಬಳಿಗೆ ಬರುವೆನು ಎಂಬುದಾಗಿ. ಸ್ವಾಮಿ, ನೀವು ಇಲ್ಲಿ ಬನ್ನಿ ಅಪ್ಪ. ನಿಮ್ಮ ಮುಂದೆ ನಾವು ಮೊಣಕಾಲೂರಿ ಕೇಳಿಕೊಳ್ಳುವರಾಗಿದ್ದೇವೆ ಸ್ವಾಮಿ. ಓ, ನೀನು ಕನಿಕರಿಸುವ ದೇವರು, ಮನ ಮರುಗುವ ದೇವರಪ್ಪ. ಕರ್ತನೆ, ಪ್ರಾರ್ಥನೆಯನ್ನು ಕೇಳುವಾತನು ಸ್ವಾಮಿ. ಅಪ್ಪ, ಸ್ಥಿತಿಗತಿಗಳನ್ನು ನೋಡಿ ಬದಲಾಯಿಸುವಾತನಪ್ಪ. ವಿಶೇಷವಾಗಿ ಸ್ವಾಮಿ, ಒಂದು ಸಂದರ್ಭದಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ, ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ ಅಪ್ಪ, ಕೂರ್ಗಿಗೆ ಮತ್ತು ಕೂರ್ಗೆ ಜನತೆಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಸ್ವಾಮಿ. ಕನಿಕರುಗಳವರೇ, ಪರಿಶುದ್ಧನೆ 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 ಅಪ್ಪ, ನಿಮಗೆ ಸ್ತೋತ್ರ. ಓ ಕರ್ತನೆ ಅಪ್ಪ, ನಮ್ಮ ಒಡೆಯನೇ, ರಕ್ಷಕನೇ, ಕರ್ತನೆ ಯೇಸು ಕ್ರಿಸ್ತನೇ ಸ್ತೋತ್ರ.
ಪ್ರೀತಿಯ ಪವಿತ್ರಾತ್ಮನೇ ಸ್ತೋತ್ರ ಸ್ವಾಮಿ. ಕರ್ತನೆ, ಕೊಡಗು ಜಿಲ್ಲೆಗಾಗಿ ಸ್ತೋತ್ರ. ಅಲ್ಲಿ ಪ್ರತಿಯೊಬ್ಬ ಜನಗಳನ್ನ ನಿಂಗೆ ಎಬ್ಸಲ್ಪಡ್ತೇನಪ್ಪ. ಕರ್ತನೆ, ಹುಟ್ಟಿರೋ ಮಗುವಿನಿಂದ ಮುಪ್ಪಿನ ಪ್ರಾಯದ ತನಕ ಇರ್ತಕ್ಕಂಥ ಎಲ್ಲಾ ಮನುಷ್ಯನ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಓ, ಈಗಿನ ಹುಟ್ಟಿರ್ತಕ್ಕಂಥ ಮಗುವಿನಿಂದ ಒಪ್ಪಿಸಿಕೊಡುತ್ತೇವಪ್ಪ. ಬಾಲ ಪ್ರಾಯದ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇವೆ, ಯವನಸ್ಥರನ್ನು ಒಪ್ಪಿಸಿಕೊಡುತ್ತೇವೆ, ಮಧ್ಯ ವಯಸ್ಸರನ್ನು ಒಪ್ಪಿಸಿಕೊಡುತ್ತೇವೆ. ಕರ್ತನೆ, ಎಲ್ಲ ಅಲ್ಲಿರ್ತಕ್ಕಂಥ ಎಲ್ಲಾ ಭಾಷೆನಾಡುವ ಒಬ್ಬೊಬ್ಬ ಪ್ರಜೆಗಳನ್ನ ಈಗ ಬದುಕಿ ಬಾಳ್ತನ್ನು ಒಪ್ಪಿಸಿಕೊಡುತ್ತೇವೆ. ಓ ಕರ್ತನೆ, ನಿನ್ನ ಕನಿಕರ ಅವ್ರ ಮೇಲೆ ಬರಲಿ ಸ್ವಾಮಿ. ಕರ್ತನೆ, ಅಲ್ಲಿರೋ ಪಾಪಕ್ಕಾಗಿ ನಾವು ಪಶ್ಚಾತ್ತಾಪ ಪಡ್ತೇವೆ ಸ್ವಾಮಿ. ಓ, ಅಲ್ಲಿರೋ ಪಾಪಕ್ಕಾಗಿ ನಾವು ಪಶ್ಚಾತ್ತಾಪ ಪಡ್ತೇವೆ. ನಿನ್ನ ಮಕ್ಕಳಿಗಾಗಿ ನಾವು ಪಶ್ಚಾತ್ತಾಪ ಪಡ್ತೇವೆ. ಓ ನಮ್ಮ ಕರ್ತನೆ, ಒಡೆದ ರಕ್ಷಕನೇ ಯೇಸುವೆ, ನಮ್ಮ ಪಾಪಗಳಿಗಾಗಿ ನೀವು ಪಶ್ಚಾತ್ತಾಪದಿನ ಪಟ್ಟಿಯಲ್ಲ ಸ್ವಾಮಿ. ಆ ಪಶ್ಚಾತ್ತಾಪದ ನಿಮಿತ್ತ ಅವ್ರ ರಕ್ಷಣೆಗೆ ಒಳಗಾಗದ್ವಲ್ಲ ಸ್ವಾಮಿ. ನಮ್ಮನ್ನು ಕನಿಕರಿಸಿರಲ್ಲ, ನಮ್ಮನ್ನ ನೀವು ಕರೆದರಲ್ಲಪ್ಪ. ನಮ್ಮನ್ನ ಈ ಅಂಧಕಾರ ದೊರೆತದಿಂದ ಬಿಡಿಸಿ ನಿಮ್ಮ ಪ್ರಿಯಕುಮಾರನ ಯೇಸುವಿನ ರಾಜ್ಯದಲ್ಲಿ ಇರಿಸಿ ಆತನಲ್ಲಿ ನಮ್ಮೆಲ್ಲ ಅಪರಾಧಗಳನ್ನ ಪಾಪಗಳನ್ನ ಪರಿಹರಿಸಿರಲ್ಲಪ್ಪ. ಕರ್ತನೆ, ನಿತ್ಯ ನರಕಕ್ಕೂ ನಿತ್ಯ ಮರಣಕ್ಕೂ ಬಾಧ್ಯಸ್ಥರಾದ ನಮಗೆ ರಕ್ಷಣೆಯನ್ನ ಕೊಟ್ಟರಲ್ಲ ಸ್ವಾಮಿ. ಓ, ಯಾದಕ್ಕೂ ಬಯಡದವರಾಗಿದ್ದ ನಮ್ಮನ್ನ ಕರ್ತನೆ ಸ್ವಾಮಿ. ಓ ಕರ್ತನೆ ಸ್ವಾಮಿ, ಡಫನ್ಗಳಾದಂತ ನಮ್ಮನ್ನ ಕರ್ತನೆ, ಓ ಕರ್ತನೆ ಸ್ವಾಮಿ, ಪಾಪಿಗಳಾದ ನಮ್ಮನ್ನ, ಅಪರಾಧಿಗಳಾದ ನಮ್ಮನ್ನ ಕನಿಕರಿಸಿ ಓ ನಿನ್ನ ರಕ್ತನ ತೊಳೆದು ಶುದ್ಧ ಜನಾಂಗವನ್ನಾಗಿ ಮಾಡದಲ್ಲ ಸ್ವಾಮಿ. ಓ ಕರ್ತನೆ, ನೀತಿವಂತರಾಗಿ ನಮ್ಮನ್ನ ಮಾಡದಲ್ಲಪ್ಪ. ಓ ಕರ್ತನೆ, ನಮ್ಮನ್ನ ಶುದ್ಧರನ್ನಾಗಿ ಮಾಡದಲ್ಲ ಕರ್ತನೆ. ಅಪ್ಪ, ನಿನ್ನ ತಂದೆಯಾದ ದೇವರು ನಿನಗೆ ಹೇಗೆ ಕರ್ತನೆ ಅಪ್ಪ ನಿನ್ನ ಮಗನ ಸ್ಥಾನವನ್ನು ಕೊಟ್ಟಿದ್ರು, ಅದೇ ಸ್ಥಾನವನ್ನು ನಮಗೆ ಕೊಟ್ಟು ಅಪ್ಪ ತಂದೆಯನ್ನು ಕರ್ತಕ್ಕಂಥ ಕೃಪೆಯನ್ನು ಕೊಟ್ಟಿಲ್ಲಪ್ಪ. ಓ ಕರ್ತನೆ, ಇದೇ ಕನಿಕರ ಮಕ್ಕಳ ಮೇಲೆ ಸುರಿಯ ಮಾಡು ಕರ್ತನೆ. ಗೊತ್ತಿರೋದು ಕರ್ತನೆ ಅಪ್ಪ, ಹೌದು ಸ್ವಾಮಿ. ಅಪ್ಪ ಕರ್ತನೆ ಸ್ವಾಮಿ, ಜೀವವುಳ್ಳ ಸತ್ಯವಾದ ಜೀವಸ್ವರೂಪ ನಿನ್ನನ್ನು ಬಿಟ್ಟು ಸ್ವಾಮಿ, ಓ ಸೃಷ್ಟಿಗಳಿಗೆ ಕರ್ತನೆ ಸ್ವಾಮಿ ಅಪ್ಪ, ಮನ ಬಂದಂತೆ ಸ್ವಾಮಿ ಮೂಢತ್ವಕ್ಕೆ ಒಳಗಾಗಿ ಸ್ವಾಮಿ ಅನೇಕರು ಕರ್ತನೆ ಸ್ವಾಮಿ ನಿನಗೆ ಸಲ್ಲಿಸಬೇಕಾದ ಗೌರವನ್ನ ಬೇರೆ ಯಾವ್ದು ಸಂಗತಿಗಾಗಿ ಸಲ್ಲಿಸ್ತಾ ಇದ್ದಾರಪ್ಪ. ಓ ಕರ್ತನೆ, ಆ ಮೂಢತ್ವವನ್ನು ಬಿಟ್ಟು ಯೇಸುವಿನ ನಾಮದಲ್ಲಿ ತೊಲಗಲಿ ಸ್ವಾಮಿ. ಆ ಮೂಢತ್ವಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥ ಆತ್ಮ ಆ ಒಂದು ಕೂರ್ಗನ್ನು ಬಿಟ್ಟು ಹೋಗಲಿ ಕರ್ತನೆ, ಹೊರಗೆ ಹೋಗಲಿ ಕರ್ತನೆ ಸ್ವಾಮಿ. ಆ ಮಕ್ಕಳನ್ನ ಬಿಟ್ಟು ಹೋಗಲಿ ಸ್ವಾಮಿ. ಓ ಕರ್ತನೆ, ಅಲ್ಲಿರೋ ವ್ಯಭಿಚಾರಕ್ಕಾಗಿ ಒಂದು ಪಶ್ಚಾತ್ತಾಪ ಪಡ್ತೇವೆ ಸ್ವಾಮಿ. ಓ ನನ್ನ ದೇಹವೇ ನಿಮ್ಮ ಆಲಯ ಎಂಬುದಾಗಿ ಹೇಳಿದೆಲ್ಲ ಕರ್ತನೆ. ಸೈತಾನನು ಈ ದಿನ ಅದನ್ನು ಆಕ್ರಮಣ ಮಾಡಿಕೊಂಡು ಆ ದೇಹವನ್ನೇ ಹೊಲಸು ಮಾಡ್ತಾ ಇದ್ದಾನಲ್ಲ ಸ್ವಾಮಿ. ನೀನು ಬಂದು ವಾಸ ಮಾಡುವ ಸ್ಥಳವನ್ನು ಒಂದು ಹೊಲಸಾದ ಸ್ಥಳವನ್ನಾಗಿ ಮಾರ್ಪಡಿಸ್ತಾ ಇದ್ನಲ್ಲ ಕರ್ತನೆ. ವ್ಯಭಿಚಾರ ಮಾಡುವವರನ್ನ ನೀನು ಮುಟ್ಟಪ್ಪ ಕರ್ತನೆ. ಓ ಕರ್ತನೆ, ನೀನು ಮುಟ್ಟಪ್ಪ ಸ್ವಾಮಿ. ಅವ್ರನ್ನ ಬದಲಾಯಿಸ್ಲಿಕ್ಕೆ ನಿನ್ ಕೈಲಿ ನೀನು ಶಕ್ತನಾಗಿದ್ದೆ ಕರ್ತನೆ. ನಿನ್ನ ಒಂದು ಮಾತು ಸಾಕು, ನಿನ್ನ ಸ್ಪರ್ಶ ಸಾಕಪ್ಪ, ನಿನ್ನ ಒಂದು ಪ್ರಸನ್ನತೆ ಸಾಕು ಸ್ವಾಮಿ. ಓ ಕರ್ತನೆ ಸ್ವಾಮಿ, ಆ ಜಾಗದಲ್ಲಿ ನಿನ್ನ ಒಂದು ಸ್ಪರ್ಶ ಉಂಟಾಗಲಿ. ಓ ಕರ್ತನೆ, ನಿನ್ನ ಮಾತು ಜನಗಳಿಗೆ ಉಂಟಾಗಲಿ ಕರ್ತನೆ. ವಿಚಾರದಲ್ಲಿ ಬಿದ್ದಿರುವ ಯಾರೇ ಆಗಲಿ ಕರ್ತನೆ, ಗಂಡಸರು ಹೆಂಗಸರು ಯಾರೇ ಆಗಿರ್ಬೋದಪ್ಪ, ಯವನಸ್ಥರಾಗಿರ್ಬೋದು, ನಿನ್ನ ಕನಿಕರ ಬರಲಿ ಸ್ವಾಮಿ. ಅವರು ಆ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ನಿನ್ನ ಕಡೆ ತಿರುಗಲಿ. ಬೀಡ ಕೊಡುವವರೊಬ್ಬರು ಇದ್ದಾರೆ, ನಾನು ಈ ರೀತಿ ಪಾಪದಲ್ಲಿ ಇರಬೇಕಾದ್ರೂ ನನ್ನ ಬಿಡಿಸುವವೊಬ್ಬರು ಇದ್ದಾರೆ, ಅವರ ಯೇಸು ಕ್ರಿಸ್ತರು ಅವ್ರ ಕಡೆಗೆ ನಾನು ತಿರುಕೋತೇನೆ, ನಿಜವಾದ ಪಶ್ಚಾತ್ತಾಪ ಪಡ್ತೇನೆ, ಆತನ ಅಂಗೀಕರಿಸ್ತೇನೆ ಎಂಬ ದೊಡ್ಡ ನಿರ್ಧಾರ ಮಾಡಿ ಸ್ವಾಮಿ. ಅಪ್ಪ, ಅಲ್ಲಿರೋರು ಬರಲಿ ಸ್ವಾಮಿ. ಒಂದಿನ ವಾಕ್ಯದಲ್ಲಿ ಹೇಳಿದ್ಯಲ್ಲ ಕರ್ತನೆ. ಓ ಕರ್ತನೆ, ನಂಬುವವರು ಮಾತ್ರ ನಿತ್ಯ ಜೀವಕ್ಕೆ ಯಾರ್ಯಾರು ಬಾಧ್ಯಸ್ಥರು ಕರ್ತನೆ, ಅವ್ರು ಮಾತ್ರ ನಂಬುವರಾದರು, ಶಿಷ್ಯರಾದರು ಕರ್ತನೆ, ಸಂತೋಷ ಪೂರ್ಣರಾದರು, ಪವಿತ್ರಾತ್ಮ ಭರಿತರಾದರು ಎಂಬುದಾಗಿ ಈ ಚಿತ್ತಲ್ಲಿ ನೆರವೇರಲಿ ಸ್ವಾಮಿ. ಎಲ್ಲಾ ಸಂಗತಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿದೆಲ್ಲ ಕರ್ತನೆ. ಚಿತ್ತಕ್ಕೆ ಒಳಗಾಗದವ್ರಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ, ಅವ್ರ ಚಿತ್ತಕ್ಕೆ ಒಳಗಾಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ವ್ಯಭಿಚಾರ ಮಾಡೋರು ನಿನ್ನ ಕಡೆಗೆ ತಿರುಗಲಿ ಸ್ವಾಮಿ. ಕೊಲೆ ಮಾಡೋರು ನಿನ್ನ ಕಡೆಗೆ ತಿರುಗಲಿ ಸ್ವಾಮಿ. ಕಳ್ಳತನ ಮಾಡೋರು ನಿನ್ನ ಕಡೆಗೆ ತಿರುಗಲಿ ಸ್ವಾಮಿ. ಓ ಕರ್ತನೆ, ಕುಡುಕರು ನಿನ್ನ ಕಡೆಗೆ ತಿರುಗಲಿ ಸ್ವಾಮಿ. ಓ ಮಾಡಬಾರದ ಪಾಪಗಳನ್ನ ಮಾಡುತ್ತಿರೋ ನಿನ್ನ ಕಡೆಗೆ ತಿರುಗಲಿ ಸ್ವಾಮಿ. ಓ ಕರ್ತನೆ ಸ್ವಾಮಿ, ಕನಿಕರಿಸಪ್ಪ. ನಮ್ಮಲ್ಲಿರುವ ಅಂಧಕಾರವನ್ನ ಪರಿಹರಿಸ್ತಿಲ್ಲ, ನಮ್ಮಲ್ಲಿರುವ ಮೂಢತ್ವವನ್ನು ಪರಿಹರಿಸ್ತಲ್ಲ ಸ್ವಾಮಿ. ಓ ಮೂಢರನ್ನ ಪರಿಹರಿಸ್ತಲ್ಲಪ್ಪ ಕರ್ತನೆ, ನಮ್ಮಲ್ಲಿರುವ ಮೂಢತ್ವನ ಪರಿಹರಿಸ್ತಲ್ಲ ಸ್ವಾಮಿ. ಜೀವಸ್ವರೂಪರಾದ ನಿನ್ನನ್ನ ಮಾತನಾಡುವ ದೇವರು, ನಿನ್ನನ್ನ ಸದ್ದುತನ ಕೊಡ್ತಕ್ಕಂಥ ದೇವರು, ನಿನ್ನನ್ನ ಕರ್ತನೆ ಪರಿಶುದ್ಧ 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 ದೇವರು, ನಿನ್ನನ್ನು ಅಂಗೀಕರಿಸ್ತಕ್ಕಂಥ, ನಿನಗೆ ಅಡ್ಡ ಬೀಳ್ತಕ್ಕಂಥ, ನಿನ್ನ ಹೆಸರನ್ನ ಬಾಯಲ್ಲಿ ಹೇಳ್ತಕ್ಕಂಥ ಓ ಕರ್ತನೆ ಒಂದು ಕೃಪೆಯನ್ನು ನಮ್ಗೆ ಅನುಗ್ರಹಿಸಿದೆಯಲ್ಲ. ಓ ಕೂರ್ಗಿ ಜನತೆಗೆ ಅನುಗ್ರಹಿಸು. ಓ ನಿನ್ನ ಪ್ರಸನ್ನತೆ ಜನನ ಮುಟ್ಟಲಿ ಕರ್ತನೆ. ಸಾಧ್ಯವಾದದ್ದು ಯಾವುದೂ ಇಲ್ಲ ಕರ್ತನೆ ಸ್ವಾಮಿ. ಓ ಕರ್ತನೆ, ಒಡಕಿನಲ್ಲಿ ನಿಂತು ಪ್ರಾರ್ಥಿಸುವರಾಗಿದ್ದೇವೆ ಕರ್ತನೆ. ಭಾರವಂತೂ ಪ್ರಾರ್ಥಿಸುವರಾಗಿದ್ದೇವೆ ಸ್ವಾಮಿ. ಕನಿಕರಿಸಪ್ಪ, ಕೂರ್ ಜನತನ ಕನಿಕರಿಸು, ಪುಟ್ಟ ಮಕ್ಕಳನ್ನ ಕನಿಕರಿಸು, ಯವನಸ್ಥನ ಕನಿಕರಿಸು ಕರ್ತನೆ. ಅಲ್ಲಿರುವ ಎಲ್ಲಾ ಜನರನ್ನು ಆಶೀರ್ವದಿಸ್ತೇವೆ ಸ್ವಾಮಿ. ಅಧಿಕಾರಿಗಳು ನಿನ್ನ ಕಡೆಗೆ ತಿರುಗಲಿ ಸ್ವಾಮಿ. ಅಪ್ಪ, ಕೂರ್ಗ್ನ ಪ್ರತಿಯೊಂದು ಕರ್ತನೆ ಗ್ರಾಮಗಳ ಮೇಲೆ, ಜಿಲ್ಲೆಗಳ ಮೇಲೆ, ಇಲ್ಲಿರುವ ಎಲ್ಲಾ ಜನಾಂಗಗಳ ಮೇಲೆ ಕರ್ತನೆ ಓ ನಿನ್ನ ಪ್ರಸನ್ನತೆ ಮುಟ್ಟಲಿ ಕರ್ತನೆ ಸ್ವಾಮಿ. ಅಧಿಕಾರಿಗಳ ಮೇಲೆ, ಅಲ್ಲೆಲ್ಲ ಎಲ್ಲಾ ಸ್ಥಳಗಳ ಮೇಲೆ, ಎಲ್ಲಾ ಜನಾಂಗಗಳ ಮೇಲೂ ನಿನ್ನ ಒಡೆತನ, ನಿನ್ನ ದೊರೆತನ ಬರಲಿ ಸ್ವಾಮಿ.
ಬರಲಿ ಸ್ವಾಮಿ. ಓ ಕರ್ತನೆ, ನೀನು ಜೀವುಳ್ಳ ದೇವರಪ್ಪ, ನೀನು ಕನಿಕರಿಸುವ ದೇವರಪ್ಪ. ಓ ಕರ್ತನೆ, ಎಲ್ಲಾ ಪಾಪಕ್ಕಾಗಿ ನಾವು ಪಶ್ಚಾತ್ತಾಪ ಪಡ್ತೇವೆ ಸ್ವಾಮಿ. ನಾನು ಪಶ್ಚಾತ್ತಾಪ ಪಡ್ತೇನೆ ಸ್ವಾಮಿ. ಓ ಯೋಬ ಸ್ನೇಹಿತರಿಗಾಗಿ ಪಶ್ಚಾತ್ತಾಪ ಪಟ್ಟನಲ್ಲ ಕರ್ತನೆ, ನಾವು ಪಶ್ಚಾತ್ತಾಪ ಪಡ್ತೇವೆ. ನಿನ್ನ ಹೊರಗೆ ನಾವು ಪಶ್ಚಾತ್ತಾಪ ಪಡ್ತೇವೆ ಸ್ವಾಮಿ. ಓ ಕನಿಕರಿಸಪ್ಪ, ಈ ಪ್ರಾರ್ಥನೆ ಕೇಳಿದಿ, ಉತ್ತರ ಕೊಟ್ಟಿದ್ದಿ, ಸ್ತೋತ್ರ. ದೊಡ್ಡ ಬದಲಾವಣೆ ನೀನು ಮಾರ್ಪಡಿಸಿದ್ದಿ, ಸ್ತೋತ್ರ. ಅನೇಕರು ರಕ್ಷಣೆಗೆ ಬರ್ತಾರೆ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ದೊಡ್ಡ ಉಜ್ಜೀವನ ನೋಡ್ತೇವೆ ಸ್ತೋತ್ರ, ನಾವು ನೋಡ್ತೇವೆ ಸ್ತೋತ್ರ. ಅದು ಪಾಪದ ಪ್ರಪಂಚವಾಗಿ ಮಾರ್ಪಡುತ್ತೆ, ಅದಕ್ಕಾಗಿ ಸ್ತೋತ್ರ. ಪಾಪದ ಜಾಗವಾಗಿ ಅದು ಮಾರ್ಪಡುತ್ತೆ ಸ್ತೋತ್ರ ಕರ್ತನೆ. ಓ ನಿನ್ನ ಕನಿಕರಿಸಿದ್ಯಪ್ಪ, ನಿನ್ನ ಬೆಳಕು ಅಲ್ಲಿ ಕಾಣಿಸಲಿ ಸ್ವಾಮಿ. ನಿನ್ನ ಬೆಳಕು ಅಲ್ಲಿರೋ ಎಲ್ಲಾ ಪ್ರಜೆಗಳಿಗೆ ಕಾಣಿಸಲಿ. ಎಲ್ಲಾ ಘನ ಗೌರವ ನಿಮ್ಗೆ ಸಲ್ಲಿಸ್ತೇವಪ್ಪ, ಪರಲೋಕ ನಿಮ್ಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಪರಿಶುದ್ಧ ದಿವ್ಯ ನಾಮದಲ್ಲಿ ಕೇಳಿ ಬೇಡಿ ಹೊಂದಿದ್ದೇವೆ, ಜೀವ ಸ್ವರೂಪನಾದ ತಂದೆ. ಆಮೇನ್ ಆಮೇನ್. ಕರ್ತನೇ ಸ್ತೋತ್ರಪ್ಪ, ಕರ್ತನೇ ಸ್ತೋತ್ರಪ್ಪ. ಕರ್ತನೇ, ಇಲ್ಲಿರೋದ ಜನಗಳಿಗಾಗಿ, ಅವ್ರು ಮಾಡೋ ಎಲ್ಲ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡ್ತೇವೆ ಕರ್ತನೆ. ಪಶ್ಚಾತ್ತಾಪ ಪಟ್ಟೋದನ್ನು ನೀನು ಕಂಡಿದ್ದಿ ಸ್ವಾಮಿ. ಅವರ ವಿಷಯದಲ್ಲಿ ನಿನ್ನ ಹೃದಯ ಮುರಿದು ಹೋಗಿದೆಯಲ್ಲ ಕರ್ತನೆ, ಕನಿಕರಿಸು. ಅವರ ಪಾಪದ ಪ್ರತಿಫಲ ಅವರ ಮೇಲೆ ಹಾಕಬೇಡ ಸ್ವಾಮಿ. ಅವ್ರು ಮಾಡಿದ ಪಾಪದ ಫಲ ಅವರ ಮೇಲೆ ಹಾಕಬೇಡ ಸ್ವಾಮಿ. ಅವ್ರೇನೂ ಅರಿಯರಪ್ಪ, ಏನೂ ಅರಿಯದ ನಮ್ಮ ಜನರ ಕರ್ತನೆ, ಕನಿಕರಿಸು ಕರ್ತನೆ, ಕನಿಕರಿಸು ಕರ್ತನೆ. ಕನಿಕರಿಸಿದಕ್ಕಾಗಿ ಸ್ತೋತ್ರ, ಪಾಪಗಳನ್ನ ಕ್ಷಮಿಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ತಂದೆ. ಹಾಗೆ ನಾವು ಮೂರನೇದಾಗಿ ಪ್ರಾರ್ಥಿಸಲಿಕ್ಕಿದ್ದೇವೆ, ವಿಶೇಷವಾಗಿ ಕೊಡಗು ಜಿಲ್ಲೆಯ 4 ತಾಲೂಕಿನ 5,54,762 ಜನ, ಇಲ್ಲಿ ಅನೇಕ ಜನರಿದ್ದಾರೆ, 5.5 ಲಕ್ಷ ಜನರಿದ್ದಾರೆ. ಸುಮಾರು 4 ತಾಲೂಕುಗಳಿವೆ, ಸುಮಾರು 291 ಗ್ರಾಮಗಳಿವೆ. ಈ ಗ್ರಾಮದಲ್ಲಿರುವ ಎಲ್ಲ ಜನಗಳು ರಕ್ಷಿಸಲ್ಪಡಬೇಕಲ್ಲ. ಸೊ ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡೋಣವಾ? ಯೇಸು ಸ್ವಾಮಿ ಆ ಒಂದು ಇಸ್ರಾಯೇಲ್ ದೇಶದಲ್ಲಿ ಹಳ್ಳಿ ಪಟ್ಟಣ ಗುಡ್ಡ ಕಾಡುಗಳಿಗೆ ಆತ ಹೋಗ್ತಾನೆ ಬಂದಲ್ಲ. ಒಂದು ಕಡೆ ಯೇಸುನ ಹಿಡ್ಕೊಂಡಾಗ ನೀವು ಇಲ್ಲೇ ಇರಬೇಕು ಯೇಸು ಅಂತ ಹೇಳಿದಾಗ ಯೇಸು ಹೇಳಿದ್ರು, ನಾನು ಇನ್ನೂ ಅನೇಕ ಹಳ್ಳಿಗಳಿಗೆ ಹೋಗ್ಬೇಕು, ನಾನು ಇನ್ನೂ ಅನೇಕ ಪಟ್ಟಣಗಳಿಗೆ ಹೋಗ್ಬೇಕಂತ ಯೇಸು ಹೇಳಿದ್ರಲ್ಲ. ಯೇಸು ಈ ದಿನಗಳಲ್ಲಿ ಇದ್ದಿದ್ರೆ ಯೇಸು ಖಂಡಿತವಾಗಿ ಹೇಳ್ತಿದ್ರು, ನಾನು ಕೊಡಗುನಲ್ಲಿರುವ 291 ಹಳ್ಳಿಗಳಿಗೂ ಹೋಗ್ಬೇಕು, ಅಲ್ಲಿರುವ ಜನಗಳಿಗೆ ಸುವಾರ್ತೆ ಹೇಳಬೇಕಲ್ಲ, ಆ ಜನಗಳ ಕಣ್ಣುಗಳು ತೆರೆಯಲ್ಪಡಬೇಕಲ್ಲ, ಅಲ್ಲಿರುವಂಥ ರೋಗಸ್ಥರು ವಾಸಿಯಾಗಬೇಕಲ್ಲ ಎಂಬುದಾಗಿ ಯೇಸು ಹೋಗ್ತಿರ್ತಿದ್ರಲ್ಲ. ಈ ಸಮಯದಲ್ಲಿ ನಾವು ಯೇಸುವಿನ ಕೂಗಾಗೋಣವಾ? ಸಮಯದಲ್ಲಿ ಸೇವಕರಾದ ಅನಿತಾ ಅವರು ಇದಕ್ಕಾಗಿ ಪ್ರಾರ್ಥಿಸುವಾಗ ನಾವು ಕೂಡ ಸೇರಿ ಪ್ರಾರ್ಥನೆ ಮಾಡೋಣವಾ? ಕರ್ತನೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕೊಡಗುನಲ್ಲಿರುವಂಥ 5 ಲಕ್ಷ ಜನರಿಗಾಗಿ ಸ್ತೋತ್ರ, 5.5 ಲಕ್ಷ ಜನರಿಗಾಗಿ ಸ್ತೋತ್ರ ಕರ್ತನೆ. ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ ಅಪ್ಪ, ನಿನಗೆ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನಮ್ಮ ಸೌಭಾಗ್ಯ ಅಪ್ಪ, ನಾವು ನಿನ್ನ ಮುಂದೆ ಬಂದು ಗೋಳಾಡಿ ಒಡಕಿನಲ್ಲಿ ನಿಂತು ಪ್ರಾರ್ಥಿಸಿ ನಿನ್ನ ಜನರಾಗಿರುವಂಥವರಿಗಾಗಿ ನಾವು ಗೋಳಾಡುವುದು ನಮ್ಮ ಸೌಭಾಗ್ಯ ಕರ್ತನೆ. ವಿಶೇಷವಾಗಿ ಕೊಡಗು ಜಿಲ್ಲೆಗಾಗಿ ನಿನ್ನ ಮುಂದೆ ಬರ್ತೇವೆ ಅಪ್ಪ. ಅಲ್ಲಿರುವಂಥ 5 ಲಕ್ಷ ಒಂದು ಕರ್ತನೆ 5.5 ಲಕ್ಷ ಜನರನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಕರ್ತನೆ, 2024 ವರ್ಷದ ಹಿಂದೆ ನೀನು ನಮಗಾಗಿ ಪರಲೋಕದಿಂದ ಬರಲಿಲ್ಲವಾಗಿದ್ದಿದ್ರೆ ನಾವ್ಯಾರು ರಕ್ಷಣೆಯಲ್ಲಿ ಇರ್ತಿರ್ಲಿಲ್ಲ, ಸತ್ಯದ ಪರಿಜ್ಞಾನವನ್ನ ಹೊಂದುತ್ತಿರ್ಲಿಲ್ಲ ಅಪ್ಪ. ನಿನ್ನ ಮಕ್ಕಳಾಗಿ, ನಿನ್ನ ಮಗ ತಂಗಿಯಾಗಿ, ತಮ್ಮನಾಗಿ ನಾವ್ ಇರ್ತಿರ್ಲಿಲ್ಲ. ಆದ್ರೆ ನಮ್ಮ ಮೇಲೆ ದಯ ತೋರಿಸಿ ನೀನು ಆ ದಿನದಲ್ಲಿ ದಣಿದು ಬಾಯಾರಿದ್ರು ಕೂಡ ನಿನ್ನ ಜನರನ್ನ ರಕ್ಷಣೆಗೆ ತರಬೇಕನ್ನುವಂತ ಆಸೆಯನ್ನು ಹೊತ್ತು ಬಂದೆಲ್ಲ ಸ್ವಾಮಿ. ತಂದೆಯೊಂದಿಗೆ ಅವ್ರನ್ನ ಸೇರಿಸಬೇಕು ಎಂಬುದಕ್ಕಾಗಿ ನೀನು ಪ್ರಯಾಸ ಪಟ್ಟಿಯಲ್ಲಪ್ಪ. ಇವತ್ತು ಒಬ್ಬೊಬ್ಬರು ಕೂಡ ಕೂರ್ಗಿನಲ್ಲಿ ಇರುವಂತ ಪ್ರತಿಯೊಂದು ದೇವ ಜನರು ಕರ್ತನೆ, ದೇವರು ನನ್ನನ್ನು ಕರುಣಿಸಿದ್ದಾರೆ. ಯಾಕೆಂದ್ರೆ ನಾನು ನನ್ನ ಮನೆಯವರು ರಕ್ಷಣೆ ಹೊಂದುವಿ ಸಾಕು ಅಂತ ನಮ್ಮನ್ನ ಸುಮ್ಮನೆ ಕೂತ್ಕೊಳ್ಳಿ ಕರ್ದಿಲ್ಲ ಕರ್ತನೆ. ಒಬ್ಬೊಬ್ರು ಕೂಡ ನಿನ್ನ ಧ್ವನಿ ಆಗಬೇಕು, ನಿನ್ನ ಸ್ವರವಾಗಬೇಕು ಅಪ್ಪ. ಸ್ನಾನಿಕನಾದ ಯೋಹಾನನಾಗಿ ಅಡವಿಯಲ್ಲಿ ಕೂಗುವವನ ಶಬ್ದವಾಗಬೇಕಾಗಿದೆ ಕರ್ತನೆ. ದಯಮಾಡಿ ಕರ್ತನೆ, 5.5 ಲಕ್ಷ ಒಂದು ಕರ್ತನೆ ಇರುವಂತ ಜನರು ಕರ್ತನೆ ಯೇಸುವಿನ ನಾಮದಲ್ಲಿ ರಕ್ಷಣೆಗೆ ಬರಬೇಕಾದ್ರೆ ಅಪ್ಪ, ಅಲ್ಲಿರೋರು ಇವತ್ತು ನೋಡ್ತೇವೆ ಮದುವೆಗಳಿಗೆ, ಸಂಭ್ರಮಗಳಿಗೆ ಜನರು ಹೆಚ್ಚಾಗಿ ಲೈನಲ್ಲಿ ನಿಂತಿಲ್ಲಪ್ಪ. ಅಪ್ಪ, ಅನೇಕರು ಕರ್ತನೆ ಹಾಸ್ಪಿಟಲ್ಗಳಲ್ಲಿ ನಿಂತಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಒಳ್ಳೆ ಆರೋಗ್ಯವಿಲ್ಲ, ಸಮಾಧಾನವಿಲ್ಲ, ನೆಮ್ಮದಿ ಇಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಯಾರಿದ್ದನ್ನೆಲ್ಲ ಕೊಡುವಂತ ದೇವರೊಬ್ರು ಇದ್ದಾರೆ ಅರಿವಿಕೆ ಇಲ್ಲದೆ ಜನರು ತೊಳಲಿ ಬಳಲಿ ಹೋಗ್ತಿದ್ದಾರೆ ಕರ್ತನೆ. ಆದ್ರೆ ನೀನೊಬ್ಬ ಇದ್ದೀ ಎಂಬುದನ್ನ ಸತ್ಯವಾದ ದೇವರು, ತಾಯಿ ಅಂತ ಕರುಣಿಸುವ ದೇವರು, ಸಂತೈಸುವ
ಜಯಿಸುವ ಆತನು ಇರುವಂಥ ಎಲ್ಲ ತಾಲೂಕುಗಳನ್ನು ಸುತ್ತಿ ನಾನು ಹೋಗಿ ಸುವಾರ್ತೆನ ಸಾರ್ತೀನಿ ಅನ್ನುವಂಥ ಭಾರವನ್ನು ಯಾರು ಹೊತ್ತು ಹೋಗ್ತಾರ ನನಗಾಗಿ ಎಂಬುದಾಗಿ ನೀನು ಇವತ್ತು ಕೂಡ ಕೂಗುತ್ತಿರುವ ದೇವರು ಸ್ವಾಮಿ. ಆದರೆ ಯಾರನ್ನು ತಣ್ಣಗೂ ಬೆಚ್ಚಗೂ ಇದ್ದು ತಮ್ಮನ್ನ ತಾವು ಅಯ್ಯೋ ನಾವಿಷ್ಟು ರಕ್ಷಣೆ ಹೊಂದಿದ್ದೀವಿ ಸಾಕು ಅಂತ ತಮ್ಮನೇ ತಾವು ಮೋಸ ಮಾಡಿಕೊಳ್ಳದೆ ಸತ್ತರೂ ಸರಿ ಇದ್ದರೂ ಸರಿ ನಾನು ಯೇಸು ಕ್ರಿಸ್ತನಿಗಾಗಿ ದುಡಿತೇನೆ, ನಾನು ಆತನ ರಾಜ್ಯವನ್ನ ಕಟ್ಟುತ್ತೇನೆ, ನಾಶನದ ಮಾರ್ಗದಲ್ಲಿರುವಂತ ಈ ಒಂದು 5.5 ಲಕ್ಷ ಜನರನ್ನ ನಾನು ದೇವರ ರಾಜ್ಯಕ್ಕೆ ಸೇರಿಸ್ತೇನೆ ಎಂಬುದಾಗಿ ಪ್ರತಿಯೊಬ್ಬರು ದಾಹವುಳ್ಳವರಾಗಿ ನಿನಗೋಸ್ಕರ ದುಡಿಯುವಂತೆ ಯೇಸುವಿನ ನಾಮದಲ್ಲಿ ಅವ್ರನ್ನ ಬಿಡುಗಡೆ ಮಾಡ್ತೇನೆ ಕರ್ತನೆ. ದಯಮಾಡಿ ಅವ್ರನ್ನ ಕನಿಕರಿಸಪ್ಪ. ನೀನು ಕೂಡ ಕರ್ತನೆ ನಡೆದು ಎಷ್ಟು ಸುಸ್ತಾದ್ರೂ ಕೂಡ ಕರ್ತನೆ ಹಳ್ಳಿಗಳಿಗೆ ಹೋದೆಲ್ಲ ಸ್ವಾಮಿ, ಒಬ್ಬೊಬ್ಬರನ್ನು ಸಂಧಿಸಿದೆಲ್ಲಪ್ಪ ಕರ್ತನೆ. ಯಾಕೆಂದ್ರೆ ಒಂದು ಆತ್ಮವೂ ಕೂಡ ನಾಶವಾಗಬಾರ್ದು, ಎಲ್ಲರೂ ಸತ್ಯದ ಪರಿಜ್ಞಾನವನ್ನು ಹೊಂದಿ ದೇವರ ರಾಜ್ಯಕ್ಕೆ ಸೇರ್ಬೇಕನ್ನೋದೇ ನಿನ್ನ ಆಸೆ ಅಲ್ಲ ಸ್ವಾಮಿ. ಅದು ನಿನ್ನ ಚಿತ್ತ ಅಲ್ವಾ ಕರ್ತನೆ. ದಯಮಾಡಿ ಪ್ರತಿಯೊಬ್ಬರಿಗೂ ಭಾರವನ್ನು ಯೇಸುನಾಮದಲ್ಲಿ ಬಿಡುಗಡೆ ಮಾಡ್ತೇನೆ. ಇರುವಂತ ಎಲ್ಲಾ ತಾಲೂಕುಗಳಿಗೆ ಸುವಾರ್ತೆಯ ಬಾಗಿಲಿಗೆ ಯೇಸುನಾಮದ ತರೆಯಲ್ಪಡಲಿ ಕರ್ತನೆ. ಯಾವ ಯಾವ ಕ್ಷೇತ್ರದಲ್ಲಿ ಇನ್ನೂ ಬುಡಕಟ್ಟು ಜನಾಂಗಗಳು ಅಲ್ಲಿ ಹೆಚ್ಚಿನ ಜನರು ಇರ್ಬೋದು ಕರ್ತನೆ, ಅವರಿಗೂ ಕೂಡ ದೇವರ ರಾಜ್ಯದ ಸುವಾರ್ತೆಯು ಶುಭ ವರ್ತಮಾನವು ಎಲ್ಲರೂ ಕೇಳಿ ದೇವರೇ ಒಬ್ಬನು ಸತ್ಯವಾದ ದೇವರು ನೀನೊಬ್ಬನೇ ಎನ್ನುವಂತ ಅರಿವಿಕೆನ ಅವ್ರು ಹೊಂದಿಕೊಳ್ಳಲಿ ಅಪ್ಪ. ಹಾಗೆ ನೀವು ಮಾಡ್ತೀರ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ದೆವ್ವದಲ್ಲಿರೋರಿಗೆ ಬಿಡುಗಡೆ, ಸ್ವಸ್ಥತೆಗಳು ಉಂಟಾಗಲಿ, ಬಂಧನದಲ್ಲಿರೋರಿಗೆ ಬಿಡುಗಡೆ ಉಂಟಾಗಬೇಕಂದ್ರೆ ದೇವರೇ ನೀವು ನಮಗೆ ಪರಲೋಕದ ಎಲ್ಲ ಅಧಿಕಾರವನ್ನ ಕೊಟ್ಟಾಗಿದೆ ಕರ್ತನೆ. ನಾವು ಲೋಕದ ಕಟ್ಟೆ ಕಡೆವರೆಗೂ ಹೋಗಿ ಸುವಾರ್ತೆನ ಸಾರಿ ಎಲ್ಲರನ್ನ ನಿನ್ನ ಶಿಷ್ಯರನ್ನಾಗಿ ಮಾಡ್ಬೇಕಾಗ ಅದೇ ನಿನ್ನ ಆಸೆ ಅಪ್ಪ. ಅದು ನಮಗೆ ಕೊಟ್ಟ ಮಹಾ ಆಜ್ಞೆ ಆಗಿದೆ ಕರ್ತನೆ. ಪ್ರತಿಯೊಬ್ಬರು ಅದನ್ನ ನಾವು ಕೈಗೊಂಡು ನಡೆಯುವಂತೆ ಒಬ್ಬೊಬ್ಬರಿಗೂ ಎಚ್ಚರಿಕೆನ ಹೆಸರಂತಲ್ಲ ಬಿಡುಗಡೆ ಮಾಡ್ತೇನೆ ಕರ್ತನೆ. ಅಪ್ಪ, ಕೊಡಗು ಜಿಲ್ಲೆಯಲ್ಲಿ ನಿನ್ನ ನಾಮವು ಗಲ್ಲಿಯಲ್ಲೂ ಏರಿಯಾದಲ್ಲೂ ಹೆಸರಂತ ಕೇಳಿಸಲ್ಪಡಲಿ ಕರ್ತನೆ. ಪ್ರತಿಯೊಂದು ಜಾಗದಲ್ಲೂ ನೀನೊಬ್ಬನೇ ಸತ್ಯವಾದ ದೇವರು ಅಂತ ಅವ್ರು ಮೊಣಕಾಲು ಊರಬೇಕು, ಅವ್ರ ಬಾಯಿಗಳು ಅರಿಕೆ ಮಾಡಬೇಕು, ಅವ್ರ ಮೊಣಕಾಲುಗಳು ಊರಲ್ಪಡಬೇಕು ಕರ್ತನೆ. ಪ್ರತಿಯೊಬ್ಬರ ರಕ್ಷಣೆ ಹೊಂದಿಕೊಳ್ಳುವಂತೆ ನಾವು ಬೇಡ್ತೇವೆ ಅಪ್ಪ. ನಿನ್ನ ಆತ್ಮನು ಅವರೊಬ್ಬೊಬ್ಬರನ್ನ ಆವರಿಸಿಕೊಳ್ಳಲಿ ಕರ್ತನೆ. ಅಪ್ಪ, ನಿನ್ನ ಆತ್ಮನು ಬರುವುದಾದ್ರೆ ಖಂಡಿತವಾಗ್ಲೂ ಅಲ್ಲಿ ದೊಡ್ಡ ಕಾರ್ಯವನ್ನ ನೀನು ಮಾಡಿ ಎಲ್ಲರೂ ಕರ್ತನೆ ಸಾಗರದೋಪಾದಿಯಲ್ಲಿ ಆಲಯಕ್ಕೆ ಬಂದು ಸೇರುವಂತೆ, ಅಲ್ಲಿನ ಸತ್ಯ ಸಭೆಗಳಿಗೆ ಬಂದು ಸೇರುವಂತೆ ನೀನು ಮಾರ್ಪಡಿಸುವ ದೇವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ರಾಜನೇ, ವಂದನೆ ಅಪ್ಪ. ನಾನು ನಂಬ್ತೇನೆ ಸ್ವಾಮಿ, ಕೊಡಗು ಜಿಲ್ಲೆಯಲ್ಲಿ ಅಲ್ಲಿ ಇರುವಂತ 5.5 ಲಕ್ಷ ಜನರು ನಜರೇತಿನ ಯೇಸುವಿನ ರಕ್ಷಣೆ ಹೊಂದಿದ್ದಾರೆ. ಅಲ್ಲಿರುವಂತ ಒಂದು ಕರ್ತನೆ 5 ಕರ್ತನೆ ತಾಲೂಕುಗಳಲ್ಲಿ ಕರ್ತನೆ ನೀನು ಬಲವಾಗಿ ನೀನು ಕಾರ್ಯ ಮಾಡುವ ದೇವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಯಾಕಂದ್ರೆ ನಾವು ನಂಬ್ತೇವೆ ಸ್ವಾಮಿ, ನಾವು ಬಾಯಿಂದ ಹೇಳಿದ ನಿನ್ನ ಮಾತು ಅದು ಇಬ್ಬಾಯಿ ಕತ್ತಿಗಿಂತ ಹರಿತವಾದದ್ದು ಕರ್ತನೆ. ಅದು ಕೀಲು ಮಜ್ಜೆಗಳ ಮಧ್ಯದಲ್ಲಿ ತೂರುವಂತದ್ದಪ್ಪ. ಖಂಡಿತವಾಗ್ಲೂ ನೀನು ಈ ಕಾರ್ಯ ಮಾಡಿ ಮುಗಿಸಿ ನಮಗೆ ಜಯ ಕೊಟ್ಟುವ ದೇವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಕೊಡಗು ಜಿಲ್ಲೆಯ ಮೂಲಕ ನಿನ್ನ ನಾಮ ಮಹಿಮೆ ಪಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ತಂದೆಯೇ. ಕರ್ತನೆ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. 5.5 ಲಕ್ಷ ಜನಕ್ಕಾಗಿ ಅವನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಆ ಜನಗಳ ಕಣ್ಣುಗಳನ್ನ ತೆರೆದಿದ್ದಕ್ಕಾಗಿ ಸ್ತೋತ್ರ. ಫಿಲಿಪ್ಪಿ ಪಟ್ಟಣದಲ್ಲಿ ಕರ್ತನೆ ಲುದ್ಯಳ ಕಣ್ಣನ್ನು ತೆರೆದಂತೆ ಸ್ವಾಮಿ, ಇಲ್ಲಿರ್ತಕ್ಕಂಥ ಕೂರ್ಗ್ ಜನರ ಕಣ್ಣುಗಳನ್ನ ತೆರೆದಿದ್ದಿ, ಅಲ್ಲಿರ್ತಕ್ಕಂಥ ಗುಡ್ಡಗಾಡು ಜನಗಳ ಕಣ್ಣುಗಳನ್ನ ತೆರೆದಿದ್ದಿ, ಎಲ್ಲ ಜಾತಿ ಜನಗಳ ಎಲ್ಲ ಭಾಷೆಯ ಜನರ ಕಣ್ಣುಗಳನ್ನ ತೆರೆದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೇನ್. ನಾವು ಮುಂದಿನ ವಿಚಾರಕ್ಕಾಗಿ ಪ್ರಾರ್ಥನೆ ಮಾಡೋಣ. ಈಗ ತಾನೇ ಲೋಕಸಭಾ ಎಲೆಕ್ಷನ್ ನಡೆದಿದೆ. ಇದರಲ್ಲಿ ಆಯ್ಕೆಯಾದಂಥ ಅಧಿಕಾರಿಗಾಗಿ ಪ್ರಾರ್ಥನೆ ಮಾಡೋಣ. ವಿಧಾನಸಭಾ ಎಲೆಕ್ಷನ್ ಕೂಡ ಈಗ ಕೆಲವು ತಿಂಗಳಿಂದ ನಡೀತು. ಅನೇಕ ಅಧಿಕಾರಿಗಳು ಆಯ್ಕೆ ಆಗಿದ್ದಾರೆ. MP-ಗಾಗಿ, ಇಲ್ಲಿರ್ತಕ್ಕಂಥ MP-ಗಾಗಿ, MLA-ಗಾಗಿ ಮತ್ತು DHO-THO-ಗಾಗಿ, ತಹಶೀಲ್ದಾರ್ಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಇಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಿ, ಅರಣ್ಯ ಇಲಾಖೆ ಅಧಿಕಾರಿಗಾಗಿ, ಪ್ರವಾಸೋದ್ಯಮ ಇಲಾಖೆಗಾಗಿ, ಸಾರಿಗೆ ಇಲಾಖೆಗಾಗಿ, ನೀರಾವರಿ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಬೇರೆ ಬೇರೆ ಇಲಾಖೆಗಳಿವೆ. ಎಲ್ಲ ಇಲಾಖೆಗಳಲ್ಲಿರ್ತಕ್ಕಂಥ ಜನಗಳಿಗಾಗಿ ನಾವು ಈ ಸಮಯದಲ್ಲಿ ಪ್ರೇರಣಾ ಸಿಸ್ಟರೊಂದಿಗೆ ಸೇರಿ ಪ್ರಾರ್ಥನೆ ಮಾಡೋಣ. ಅವರು ಕೂಡ ನಾವು ಬಂದು ಪ್ರಾರ್ಥಿಸುವಾಗ ಇವರು ಕರ್ತನ ಭಯವನ್ನು ಹೊಂದಿದವರಾಗಿರಬೇಕು, ದಕ್ಷವಾದ ಆಡಳಿತವನ್ನು ನಡೆಸಬೇಕು. ಸಹೋದರಿಯೊಂದಿಗೆ ನಾವು ಸೇರಿ ಪ್ರಾರ್ಥನೆ ಮಾಡೋಣ. ಕರ್ತನೆ ಸ್ತೋತ್ರ ಸ್ತೋತ್ರ. ಕರ್ತನೆ ಕೊಡಗು ಜಿಲ್ಲೆ ಅಧಿಕಾರಿಗಳಿಗಾಗಿ ಸ್ತೋತ್ರಪ್ಪ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ ಅಪ್ಪ. ಹೌದು ಸ್ವಾಮಿ, ಒಂದು ಒಳ್ಳೆ ವೇಳೆ ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಾವೆಲ್ಲರೂ ಒಂದಾಗಿ ಕೂಡಿ ಬಂದು ಸ್ವಾಮಿ ನಿಮ್ಮ ಸನ್ನಿಧಾನದಲ್ಲಿ ಇದ್ದು ಕರ್ತನೆ ನಿಮ್ಮೊಟ್ಟಿಗೆ ನಿಮ್ಮ ಮುಂದೆ ಬಂದು ಕರ್ತನೆ ನಮ್ಮ ವಿಜ್ಞಾಪನೆಗಳನ್ನು ಸಲ್ಲಿಸುವುದಕ್ಕೆ ನೀವು ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಮ್ಮನ್ನು ನೀತಿವಂತರಾಗಿ ಮಾಡಿ ನಿಮ್ಮ ಮುಂದೆ ಬರುವುದಕ್ಕಾಗಿ ಕೊಟ್ಟಂತಹ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಈ ಒಂದು ವೇಳೆಯಲ್ಲಿ ಕರ್ತನೆ
ಕರ್ತನೆ, ನಾನು ಎಲ್ಲ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಹೌದು ಸ್ವಾಮಿ, ಈ ಒಂದು ಎಲೆಕ್ಷನ್ ಸಮಯದಲ್ಲಿ ಕರ್ತನೆ, ಎಲ್ಲ ಲೀಡರ್ಸ್ ಕರ್ತನೆ ಅವರವರ ಪೊಸಿಷನ್ಸ್ಗಾಗಿ ತಯಾರಿ ಆಗ್ತಾ ಇರಬೇಕಾದ್ರೆ ಸ್ವಾಮಿ, ನಾವು ಒಟ್ಟಾಗಿ ಸೇರಿ ಬಂದು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಕರ್ತನೆ, ನಿಮ್ಮ ಚಿತ್ತವಿಲ್ಲದ ಯಾವ ಅಧಿಕಾರಿಯು ಮೇಲೆ ಬರಬಾರದು ಸ್ವಾಮಿ. ಕರ್ತನೆ, ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ, ನಿಮ್ಮ ಹಿತದ ಪ್ರಕಾರ ಕರ್ತನೆ ಎಲ್ಲ ಅಧಿಕಾರಿಗಳು ಕರ್ತನೆ ತನ್ನ ಸ್ಥಾನವನ್ನು ತೆಗೆದುಕೊಳ್ಳಲು ಪ್ರಾರ್ಥಿಸ್ತೇನಪ್ಪ. ಕರ್ತನೆ, ಅದೇ ರೀತಿಯಪ್ಪ ಎಲ್ಲ ಅಧಿಕಾರಿಗಳಿಗೆ ಸ್ವಾಮಿ ಒಳ್ಳೆ ಜ್ಞಾನವನ್ನು ಕೊಡಿ ಸ್ವಾಮಿ. ಅಪ್ಪ, ಬರುವಂತಹ ಎಲ್ಲ ಪೊಸಿಷನ್ ಅಲ್ಲಿ ಬರುವಂತಹ ಅಧಿಕಾರಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತೇನಪ್ಪ. ಕರ್ತನೆ, ಜ್ಞಾನವು ಬುದ್ಧಿಯು ಹೊರಡುವುದು ನಿಮ್ಮಿಂದ ಸ್ವಾಮಿ. ಕರ್ತನೆ, ನಾನು ಪ್ರಾರ್ಥನೆ ಮಾಡ್ತೀನಪ್ಪ, ಬರುವಂತಹ ಎಲ್ಲ ಲೀಡರ್ಸ್ ಕರ್ತನೆ ಅವರನ್ನು ಜ್ಞಾನದಿಂದ ತುಂಬಿಸು, ಅವರನ್ನು ಬುದ್ಧಿಯಿಂದ ತುಂಬಿಸು ಸ್ವಾಮಿ. ಯಾವ ರೀತಿ ಆಡಳಿಕೆ ಮಾಡಬೇಕೆನ್ನುವಂತಹ ಬುದ್ಧಿ ಜ್ಞಾನದಿಂದ ಅವರನ್ನು ತುಂಬಿಸಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಕರ್ತನೆ, ಈ ರಾಜ್ಯ ನಿಮ್ಮದು ಸ್ವಾಮಿ. ಕರ್ತನೆ, ನೀವು ಮುಂದೆ ನಿಂತು ಕರ್ತನೆ ನಮ್ಮನ್ನು ನಟಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಕರ್ತನೆ, ಆಡಳಿತ ಮಾಡುವಂತಹ ಎಲ್ಲ ಲೀಡರ್ಸ್ ಕರ್ತನೆ ಅವರ ಗ್ರೂಪ್ಸ್, ಅವರ ಟೀಮ್ಸ್ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಕರ್ತನೆ, ಎಲ್ಲರೂ ಕರ್ತನೆ ಒಂದು ದೀನ ಸ್ವಭಾವವುಳ್ಳವರಾಗಿರಲಿ ಸ್ವಾಮಿ. ಅಹಂಕಾರವಲ್ಲ ಸ್ವಾಮಿ, ದಬ್ಬಾಳಿಕೆ ಅಲ್ಲ ಸ್ವಾಮಿ, ಒಂದು ದೀನ ಸ್ವಭಾವವುಳ್ಳಂತಹ ಎಲ್ಲರ ಮಾತೆ ಕರ್ತನೆ ಒಬೀಡಿಯಂಟ್ ಆಗುವಂತಹ ಒಂದು ಒಳ್ಳೆಯ ಅಧಿಕಾರಿಗಳು ಕರ್ತನೆ ನಮ್ಮ ರಾಜ್ಯದಲ್ಲಿ ದೇವರು ದಯ ಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅದೇ ರೀತಿ ಕರ್ತನೆ ಬರುವಂತಹ ಎಲ್ಲಾ ಟೀಮ್, ಅವರ ಅಂಡರಲ್ಲಿ ಬರುವಂತಹ ಎಲ್ಲಾ ಟೀಮ್ಗಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸ್ತೇನಪ್ಪ. ಅವರೆಲ್ಲರೂ ಕರ್ತನೆ ನಿಮ್ಮ ಜ್ಞಾನದಿಂದ ಒಳ್ಳೆ ಬುದ್ಧಿಯಿಂದ ಕರ್ತನೆ ಅವರು ಸ್ಟೆಪ್ಸ್ ತೆಗೆದುಕೊಳ್ಳಲೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಕರ್ತನೆ, ನೀವು ಅವರನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ಎಲೆಕ್ಷನ್ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಆಮೆನ್, ಆಮೆನ್. ಕರ್ತನೆ ಸ್ತೋತ್ರ. ಕೊಡಗು ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗಾಗಿ ಸ್ತೋತ್ರ. ಕೊಡಗು ಜಿಲ್ಲೆಯ MP MLAಗಳಿಗಾಗಿ ಸ್ತೋತ್ರ ಸ್ವಾಮಿ. ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ತಹಶೀಲ್ದಾರ್ಗಳಿಗಾಗಿ ಸ್ತೋತ್ರ ಕರ್ತನೆ. ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗಾಗಿ ಕರ್ತನೆ ಅಪ್ಪ, ತಾಲೂಕು ಹೆಲ್ತ್ ಆಫೀಸರ್ಗಳಿಗಾಗಿ ಸ್ತೋತ್ರ ಸ್ವಾಮಿ. ಇಲ್ಲಿರ್ತಕ್ಕಂಥ ಕರ್ತನೆ ಹೌದಪ್ಪ ಸ್ವಾಮಿ, ಅರಣ್ಯ ಇಲಾಖೆ ಅಧಿಕಾರಿಗಳಿಗಾಗಿ ಸ್ತೋತ್ರಪ್ಪ ಸ್ವಾಮಿ. ಕರ್ತನೆ, ಸಾರಿಗೆ ಇಲಾಖೆ ಅಧಿಕಾರಿಗಳಿಗಾಗಿ ಸ್ತೋತ್ರ ಸ್ವಾಮಿ. ನೀರಿನ ಇಲಾಖೆಯ ಅಧಿಕಾರಿಗಳಿಗಾಗಿ ಸ್ತೋತ್ರ. ಅವರ ಕಣ್ಣುಗಳನ್ನ ತೆರೆದದಕ್ಕಾಗಿ ಸ್ತೋತ್ರ. ಅವರ ಕುಟುಂಬವನ್ನು ರಕ್ಷಿಸಿದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಹಾಗೆ ಪ್ರೇರೆ, ವಿಶೇಷವಾಗಿ ನಾವು ಈ ಒಂದು ಕೊಡಗು ಜಿಲ್ಲೆಗಾಗಿ ವಿಶೇಷವಾಗಿ ಪ್ರಾರ್ಥಿಸಬೇಕಾದ ಒಂದು ಸಂಗತಿ, ಇಲ್ಲಿರ್ತಕ್ಕಂಥ ಅರಣ್ಯದ ಸಂಪತ್ತು ರಕ್ಷಿಸಲ್ಪಡಬೇಕು. ನಾವು ನೋಡ್ತಾ ಇದ್ದೀವಿ, ಅನೇಕ ಭಾಗಗಳಲ್ಲಿ ಅರಣ್ಯವನ್ನು ನಾಶ ಮಾಡಿ ಮನೆಗಳನ್ನ ಕಟ್ತಿದ್ದಾರೆ. ಅರಣ್ಯವನ್ನು ನಾಶ ಮಾಡಿ ಅವರು ಹೊಲ ಗದ್ದೆಗಳನ್ನ ಮಾಡ್ತಾ ಇದ್ದಾರೆ, ತೋಟಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ವನ್ಯಜೀವಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಇದರಿಂದ ಭೂಕಂಪಗಳು ಅಧಿಕವಾಗ್ತಾ ಇದೆ. ಸೊ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಕಾಡು ಸಂರಕ್ಷಿಸಲ್ಪಡಬೇಕು. ಕರ್ತನೇ ಕಾಡನ್ನು ನಮಗೆ ಅನುಗ್ರಹಿಸಿದ್ರು. ಈ ವನ ಈ ಕಾಡು ಅರಣ್ಯ ಏನಿದೆಯೋ ಇದು ಕಾಪಾಡಲ್ಪಡಬೇಕಾಗಿದೆ. ಇಲ್ಲಿರ್ತಕ್ಕಂಥ ಪ್ರಾಣಿಗಳು ಕಾಪಾಡಲ್ಪಡಬೇಕಾಗಿದೆ. ಹುಲಿಯ ಸಂಖ್ಯೆ ಕಡಿಮೆ ಆದರೆ ಜಿಂಕೆ ಸಂಖ್ಯೆ ಹೆಚ್ಚಾಗ್ತದೆ. ಜಿಂಕೆ ಸಂಖ್ಯೆ ಹೆಚ್ಚಾದರೆ ಕಾಡಲ್ಲಿರುವ ಹುಲ್ಲೆಲ್ಲ ನಾಶ ಆಗ್ತದೆ. ಹುಲ್ಲೆಲ್ಲ ತಿಂದಾಕತ್ತೆ. ಹುಲ್ಲು ತಿಂದಾಕಲ್ಪಟ್ರೆ ಮಣ್ಣು ಎದ್ದು ಕಾಣಿಸುತ್ತೆ. ಮಣ್ಣಿನ ಮೇಲೆ ನೀರು ಬಿದ್ದರೆ ಆ ನೀರು ಕೊಚ್ಕೊಂಡು ಅದು ಡ್ಯಾಮಲ್ಲಿ ಮಣ್ಣೇ ತುಂಬಿಕೊಳ್ಳುತ್ತೆ ಹೊರತು ನೀರು ಇರೋದಿಲ್ಲ. ಆದ್ದರಿಂದ ನೀರಿನ ಮಟ್ಟ ಕಮ್ಮಿ ಆಗುತ್ತೆ, ಮಣ್ಣಿನ ಮಟ್ಟ ಹೆಚ್ಚಾಗುತ್ತೆ. ಆವಾಗ ಕುಡಿಯೋದಕ್ಕೆ ನೀರಿರೋಲ್ಲ, ಬರೀ ಮಣ್ಣಿರುತ್ತೆ. ಮಣ್ಣನ್ನು ಹೇಗೆ ಕುಡಿಯೋದಕ್ಕೆ ಸಾಧ್ಯ ಪ್ರಿಯರೇ? ಆಗಿರೋದ್ರಿಂದ ಪ್ರಾಣಿನೂ ಕೂಡ ತುಂಬ ಮುಖ್ಯ. ಅನೇಕ ಪ್ರಾಣಿಗಳನ್ನ ಕೊಲ್ತಿದ್ದಾರೆ. ಅದರಲ್ಲೂ ಹುಲಿ, ಸಿಂಹ ಇವುಗಳನ್ನ ಕೊಲ್ಲುವಂಥದ್ದು ನಾವು ಕಾಣ್ತಿದ್ದೀವಿ. ಈ ಕಾಡಿನಲ್ಲಿ, ನಾಗರಹೊಳೆ ಕಾಡಿನಲ್ಲಿ ಅನೇಕ ಹುಲಿಗಳು, ಬೇರೆ ಬೇರೆ ಜಾತಿಯ ಪ್ರಾಣಿಗಳಿದ್ದಾವೆ. ಈ ಪ್ರಾಣಿಗಳು ಕೊಲ್ಲಲ್ಪಡಬಾರ್ದು. ಅದಕ್ಕಾಗಿ ಪ್ರಾಣಿಗಳು ಸಂರಕ್ಷಿಸಲ್ಪಡಬೇಕು. ಅರಣ್ಯ ಸಂಪತ್ತುಗಳು ಸಂರಕ್ಷಿಸಲ್ಪಡಬೇಕು. ಮತ್ತು ಇಲ್ಲಿರ್ತಕ್ಕಂಥ ಪ್ರವಾಸೋದ್ಯಮ ಸಂರಕ್ಷಿಸಲ್ಪಡಬೇಕು, ಅಭಿವೃದ್ಧಿ ಆಗಬೇಕಂತ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಕಾಫಿಯ ಬೆಳೆ ಅಭಿವೃದ್ಧಿ ಆಗಬೇಕಂತ ನಾವು ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆಯನ್ನು ಸೇವಕರಾದಂತಹ ಶಶಿಕಲಮ್ಮ ಅವರು ಬಂದು ನಡೆಸ್ಕೊಡ್ತಾರೆ. ನಾವು ಅವರೊಂದಿಗೆ ಸೇರಿ ನಾವು ಐಕ್ಯತೆಯಿಂದ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್. ವಂದನೆ ಕರ್ತನೆ, ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅಪ್ಪ ಕರ್ತನೆ, ಮತ್ತೊಂದು ಆವರ್ತಿ ಕರ್ತನೆ ನಿನ್ನ ಸನ್ನಿಧಾನಕ್ಕೆ ಬಂದು ಕರ್ತನೆ ಪ್ರಾರ್ಥನೆ ಮಾಡಿಕೊಟ್ಟಂತ ಕೃಪೆಗೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ರಾಜ. ಹೌದು ಕರ್ತನೆ ಅಪ್ಪ ದೇವರೇ, ಈ ಭೂಮಿ ಆಕಾಶವನ್ನು ಉಂಟು ಮಾಡಿದ ನೀನಾಗಿದ್ದ ಕರ್ತನೆ ಅಪ್ಪ. ಅದೇ ರೀತಿಯಲ್ಲಿ ಕರ್ತನ ದೇವರೇ ಅಪ್ಪ ದೇವರೇ, ಕೊಡಗು ಜಿಲ್ಲೆಯ ಕರ್ತನ ದೇವರೇ ಅಲ್ಲಿ ಉಂಟು ಮಾಡಿದ ಮರ, ಗಿಡ, ಕಲ್ಲುಗಳೆಲ್ಲವೂ ಕರ್ತನೆ ನಿನ್ನ ಸೃಷ್ಟಿಯಾಗಿದೆ ಕರ್ತನೆ. ನಾವು ನೆನೆಸ್ತಾ ಇದ್ದೇವೆ ರಾಜ. ಹೌದು ಕರ್ತನೆ, ಆ ಒಂದು
ಒಂದು ಸೃಷ್ಟಿ ಕಾರ್ಯದಲ್ಲಿ ಕರ್ತನೆ ಮನುಷ್ಯನ ಜ್ಞಾನ ಹೆಚ್ಚಾಗಿ ಕರ್ತನೆ ಅಪ್ಪ ಅವನ ಸ್ವಾರ್ಥತನ ಹೆಚ್ಚಾಗಿ ಕರ್ತನೆ ಅವನಿಗೆ ಬೇಕಾದ ರೀತಿಯಲ್ಲಿ ಕರ್ತನೆ ಅವನ ಜೀವನಾಂಶಕ್ಕೆ ಎಷ್ಟೇ ಇದ್ದರು ಮತ್ತೆ ಮತ್ತೆ ಕರ್ತನೆ ಹಣದ ಆಸೆ ಒಳಗೆ ಬಂದು ಅದರಿಂದ ಪಾಪ ಜಾಸ್ತಿಯಾಗಿ ಕರ್ತನೆ ಆ ಕಾಡುಗಳನ್ನು ಕರ್ತನೆ ದೇವರೇ ಸ್ವಂತ ಬುದ್ಧಿಯಿಂದ ಸ್ವಂತ ಆಲೋಚನೆಯಿಂದ ಕರ್ತನೆ ಆ ಕಾಡುಗಳನ್ನು ಕಡಿದು ಕರ್ತನೆ ಅವು ಕರ್ತನೆ ದೇವರೇ ಅಲ್ಲಿರುವಂತ ಎಲ್ಲ ಒಂದು ಕಾರ್ಯದಲ್ಲಿ ಕರ್ತನೆ ಅಪ್ಪ ದೇವರ ಒಂದು ವಿಷಯ ಒಂದು ರೀತಿಯಲ್ಲಿ ಕರ್ತನೆ ದೇವರೇ ನಿನಗೆ ವಿರುದ್ಧವಾದ ಕಾರ್ಯವನ್ನು ಮಾಡುತ್ತಿರುವಾಗ ಕರ್ತನೆ ಅದು ಕರ್ತನೆ ಜನಗಳಿಗೂ ಕರ್ತನೆ ದೇವರೇ ಆ ನೀನು ಸೃಷ್ಟಿ ಮಾಡಿದ ಅಪ್ಪ ಒಂದು ಕಾರ್ಯಗಳಿಗೂ ಕರ್ತನೆ ಅದು ತೊಂದರೆ ಆಗ್ತಿರುವ ಕರ್ತನೆ ನೀನು ಅವರಿಗೆ ಜ್ಞಾನ ಕೊಡಿ ಕೇಳಿಕೊಳ್ತಾ ಇದ್ದೀನಿ ಕರ್ತನೆ ಅಪ್ಪ ದೇವರ ನಮ್ಮ ಕಾಡು ಸಂರಕ್ಷಿಸಲ್ಪಡಬೇಕಪ್ಪ ನೀನು ಸೃಷ್ಟಿ ಮಾಡಿದ ಕರ್ತನೆ ಕಾಡು ಆಗಿದೆ ಕರ್ತನೆ ಸಂರಕ್ಷಿಸಲ್ಪಡಬೇಕು ಅಪ್ಪ ನಿನ್ನ ಕರ ಚಲಿಸಲಿ ಯಾರ ಹೃದಯದಲ್ಲ ಕರ್ತನೆ ಇನ್ನು ಕರ್ತನೆ ಕಾಡುಗಳನ್ನ ಕರ್ತನೆ ಅಪ್ಪ ದೇವರ ಕಡಿದು ಹಾಕಿ ಕರ್ತನೆ ಅಪ್ಪ ದೇವರ ಅಲ್ಲಿರುವಂತ ಎಲ್ಲ ನೀರಿನ ಅಂಶಗಳು ಅಲ್ಲಿರುವಂತ ಎಲ್ಲ ಮರಗಿಡಗಳು ಎಲ್ಲ ಕರ್ತ ದೇವರೇ ಅಪ್ಪ ನೀಗಲ್ಪಟ್ಟ ಅಲ್ಲಿರುವಂತ ಎಲ್ಲಾ ರೀತಿಯಲ್ಲಿ ಕರ್ತನೆ ಅದು ಹಾಳಾಗ್ತಾ ಇದೆ ಕರ್ತನೆ ಅಪ್ಪ ನಿನ್ನ ಒಂದು ಕರ್ತನೆ ನಿನ್ನ ಕರ ಚಲಿಸಪ್ಪ ಅಪ್ಪ ನೀನು ಮುಟ್ಟು ಜನರೊಟ್ಟಿಗೆ ಮಾತನಾಡು ಅವರ ಬಿಸ್ನೆಸ್ಗೋಸ್ಕರ ಮರಗಳನ್ನ ಕಡಿತಾ ಇದ್ದಾರೆ ಕರ್ತನೆ ಅವರ ಒಂದು ಜೀವ ಕರ್ತನೆ ಅವರ ಸ್ವಾರ್ಥತನದಿಂದ ಇನ್ನು ಹೆಚ್ಚು ಹಣ ಮಾಡಬೇಕೆಂಬುದಾಗಿ ಕರ್ತನೆ ಎಲ್ಲಾ ಕಡೆಗಳಿಗೆ ಕರ್ತನೆ ಮರಗಳನ್ನು ಗಿಡಗಳನ್ನು ಎಲ್ಲ ಕಡಿದು ಹಾಕಿ ಕರ್ತನೆ ಬರಿದು ಮಾಡ್ತಾರೆ ಅಲ್ಲಿ ಬಿಲ್ಡಿಂಗ್ ಏಳಿಸ್ತಾ ಇದ್ರೆ ಕರ್ತನೆ ಅದು ಬಿಲ್ಡಿಂಗ್ ಅನ್ನು ಏಳಿಸುವುದರಿಂದ ಕರ್ತನೆ ಅಲ್ಲಿ ಭೂಕಂಪಗಳಾಗ್ತಾ ಇದೆ ಅಲ್ಲಲ್ಲಿ ಕರ್ತನೆ ದೇವ್ರ ಬರಗಳು ಕರ್ತನೆ ಅಪ್ಪ ದೇವರ ಬರಗಳ ಮಣ್ಣು ಕುಸಿತ ಉಂಟಾಗ್ತಾ ಇದೆ ಕರ್ತನೆ ಅಪ್ಪ ಕರ್ತನೆ ಮಣ್ಣು ಕುಸಿದ ಎಷ್ಟೋ ಜನಗಳು ಕರ್ತನೆ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ತಮ್ಮ ಆಸ್ತಿ ಪಾಸ್ತಿ ಕಳೆದುಕೊಂಡಿದ್ದಾರೆ ಕರ್ತನೆ ಅಪ್ಪ ನೀನು ಮುಟ್ಟು ರಾಜ ಅಂತ ಜನರ ಮೇಲೆ ಮನ ಮರುಗು ಕರ್ತನೆ ಅವರಿಗೆ ಜ್ಞಾನ ಕೊಡು ಕರ್ತನೆ ಅವರು ಮಾಡುವಂತ ತಪ್ಪುಗಳಿಗೆ ಅರಿವಿಗೆ ಬರಲಿ ಕರ್ತನೆ ಅಪ್ಪ ತಿದ್ದಿಕೊಳ್ಳಲಿ ಕರ್ತನೆ ಸರಿಪಡಿಸಿಕೊಳ್ಳಲಿ ಕರ್ತನೆ ಅಪ್ಪ ನಿನ್ನ ಪ್ಲಾನ್ಗೆ ನಿನ್ನ ಚಿತ್ತಕ್ಕೆ ಅವರು ಬಿಟ್ಟುಕೊಡ್ಲಿ ಕರ್ತನೆ ನಮ್ಗೆ ಬೇಡ ಇದೇನು ಎನ್ನುವ ಜ್ಞಾನದೊಂದಿಗೆ ನಡೆಯಲಿ ಕರ್ತನೆ ಅಪ್ಪ ಹಣದ ಆಸೆ ಮಕ್ಕಳನ್ನ ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾರ್ಥದ ಒಬ್ಬೊಬ್ಬರನ್ನ ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ ಅದೇ ರೀತಿಯಲ್ಲಿ ಕರ್ತನೆ ಕಾಡಿನಲ್ಲಿ ಮೇವು ಇಲ್ಲದೆ ಕರ್ತನೆ ಹೌದಪ್ಪ ಕರ್ತನೆ ಯಾವ ರೀತಿಯವರು ಕಾಡೆಲ್ಲ ಕಡಿದು ಕರ್ತನೆ ಅಲ್ಲಿರುವ ನೀರಿನ ಅಂಶ ತೆಗೆದು ಹಾಕಿದ ಹಾಗೆಯೇ ಕರ್ತನೆ ಅಲ್ಲಿ ಕರ್ತ ದೇವರು ಯಾವ್ದು ನೀರಿನ ಅಂಶ ಇಲ್ಲದೆ ಪ್ರಾಣಿಗಳಿಗೆ ಕರ್ತ ತಿನ್ಲಿಕ್ಕೆ ಕರ್ತ ಆಹಾರವಿಲ್ಲದೆ ಆಗಿದೆ ಹಾಗಿರುವಾಗ ಪ್ರಾಣಿಗಳು ಕರ್ತನೆ ಅಪ್ಪ ಊರಿಗೆ ಬಂದು ಕರ್ತ ದೇವರೇ ಅಪ್ಪ ತೊಂದರೆ ಮಾಡ್ತಾ ಇದ್ದಾವೆ ಕರ್ತನೆ ನೀನು ಕರ್ತ ದೇವರ ಸಹಾಯವನ್ನು ಮಾಡಪ್ಪ ನಮ್ಮ ಊರಿನಲ್ಲೂ ಎಲ್ಲ ಒಂದು ಊರಿನಲ್ಲಿ ಜನಗಳನ್ನ ನಮ್ಮ ಜಿಲ್ಲೆಯ ಜನಗಳನ್ನ ಸಂರಕ್ಷಿಸಿ ಅಪ್ಪ ಆನೆಗಳ ಕಾಟವಾಗಿದೆ ಕರ್ತನೆ ಅಪ್ಪ ಚಿರತೆಗಳ ಕಾಟವಾಗಿದೆ ಕರ್ತನೆ ಅಪ್ಪ ದೇವರೇ ನೀನು ಕಾಯ್ದು ಕಾಪಾಡು ಕರ್ತನೆ ಹೌದು ರಾಜ ಮಕ್ಕಳಿಗೆ ಓಡಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಕರ್ತನೆ ಅಪ್ಪ ದೇವರ ಕರ್ತನೆಪ್ಪ ಶಾಲೆ ಮಕ್ಕಳು ಅಪ್ಪ ದೇವ್ರ ಹೊಲದಲ್ಲಿ ಮಾಡೋ ಕೆಲಸ ಮಾಡಿದ ಮಕ್ಕಳು ಜನಗಳು ಕರ್ತನೆ ಅಪ್ಪ ಈ ಒಂದು ಪ್ರಾಣಿಯಿಂದ ಹತರಾಗ್ತಾ ಇದ್ದಾರೆ ಕರ್ತನೆ ನೀನು ಸಂರಕ್ಷಿಸು ರಾಜ ಅದಕ್ಕೋಸ್ಕರ ಕರ್ತನೆ ಅದನ್ನು ತಡೆಯುವುದಕ್ಕೋಸ್ಕರ ಜನಗಳು ಕರ್ತನೆ ಬಲೆಯನ್ನು ತೆಯ್ತಾ ಇದ್ದಾರೆ ಅಪ್ಪ ವಿಷವನ್ನ ಹಾಕ್ತಾ ಆ ರೀತಿ ಕಾಡು ಪ್ರಾಣಿಗಳನ್ನು ಸಾಯಿಸುವಂತ ಪರಿಸ್ಥಿತಿ ಬಂದು ತೆಗಿದೆ ಕರ್ತನೆ ಅಪ್ಪ ನೀನು ಸೃಷ್ಟಿ ಮಾಡಿದಾಗಿದ್ದು ಯಾವುದೂ ಇರ್ಲಿಲ್ಲಪ್ಪ ಎಲ್ಲ ಒಳ್ಳೇದೆಂದು ಸೃಷ್ಟಿ ಮಾಡಿದ್ದಲ್ಲಪ್ಪ ಅದ್ರ ಜನರ ಕರ್ತನೆ ಬುದ್ಧಿಹೀನತೆಯಿಂದ ಇದು ಮಾಡ್ತಿರುವ ಕರ್ತನೆ ಜನಗಳನ್ನ ಮುಟ್ಟು ಅಂತ ಜನಗಳನ್ನ ಮುಟ್ಟು ಅವರು ಬದಲಾಗಲಿ ಕರ್ತನೆ ಅಪ್ಪ ನಮ್ಮ ಕರ್ತ ಕಾಡು ಪ್ರಾಣಿ ಸಂರಕ್ಷಿಸಲಿ ಕರ್ತನೆ ಅಪ್ಪ ಎಲ್ಲ ಪ್ರಾಣಿಗಳ ಮೇಲೆ ಅದನ್ನು ನೀನು ಸೃಷ್ಟಿ ಮಾಡಿದ ಪ್ರಾಣಿ ಆಗಿದೆಯಲ್ಲಪ್ಪ ನೀನು ಸಂರಕ್ಷಿಸಿ ಕಾಯ್ದು ಕಾಪಾಡಪ್ಪ ಅದರಿಂದ ಯಾವ ತೊಂದರೆಗಳು ಅಪ್ಪ ಊರಲ್ಲಿರುವ ಪಟ್ಟಣದಲ್ಲಿ ಗ್ರಾಮದಲ್ಲಿರುವಂತ ಹಳ್ಳಿಗಳ ಗಾಡಿಗೆ ಹತ್ತಿರವಿರುವ ಹಳ್ಳಿಗಳು ಯಾವುದೇ ತೊಂದರೆ ಉಂಟಾಗದೇ ಇರಲಿ ಕರ್ತನೆ ಅಪ್ಪ ನೀನು ಕಾಯ್ದು ಕಾಪಾಡ ಅಲ್ಲಿ ಹೋಗಿ ಬರುವಂತ ಎಲ್ಲ ಶಾಲಾ ಮಕ್ಕಳಿಗಳು ಧೈರ್ಯವಾಗಿ ಹೋಗಿ ಬರಲಿಕ್ಕೆ ಸಹಾಯವನ್ನು ಮಾಡೆಂಬುದಾಗಿ ಕೇಳಿಕೊಳ್ತಾರೆ ನೀನು ಮುಟ್ಟಪ್ಪ ಒಂದು ಪರಿಸರವು ಕರ್ತನೆ ಅಪ್ಪ ನಿನ್ನ ಕಂಟ್ರೋಲ್ಗೆ ಬರಲಿ ಕರ್ತನೆ ಅಪ್ಪ ವಾತಾವರಣ ನಿನ್ನ ಕಂಟ್ರೋಲ್ಗೆ ಬರಲಿ ರಾಜ ಯಾವುದೇ ರೀತಿಯಲ್ಲಿ ಕರ್ತನ ಅಹಿತಕರ ಘಟನೆಗಳು ನಡೆಯದಂತೆ ಕಾಯ್ದು ಕಾಪಾಡಪ್ಪ ನೀನು ನಿಯಂತ್ರಿಸೆಂಬುದಾಗಿ ಕೇಳಿಕೊಳ್ತಾ ಅಂದ್ರೆ ಕರ್ತನೆ ಮಳೆ ಇಲ್ಲದಿರುವ ಜಾಗದಲ್ಲಿ ಮಳೆಯನ್ನು ಕೊಡಪ್ಪ ಅಪ್ಪ ಕರ್ತನೆ ಬರ ಇರುವ ಜಾಗದಲ್ಲಿ ದೇವರೇ ಅಪ್ಪ ಬರವನ್ನು ತೆಗೆದಕ್ಕೆ ಮಳೆಯನ್ನು ಕೊಡು ಕರ್ತನೆ ಹೆಚ್ಚಾದ ಮಳೆ ಇರುವ ಕಡೆಗೆ ಕರ್ತನೆ ಕಡಿಮೆ ಮಾಡಪ್ಪ ಅವ್ರು ಹಾಕುವಂತ ಗೊಬ್ಬರಗಳ ಕಾಫಿಗೆ ಹಾಕುವಂತ ಗೊಬ್ಬರಗಳೆಲ್ಲ ಹೆಚ್ಚು ಮಳೆಯಾಗಿ ಕರ್ತನೆ ಎಲ್ಲವನ್ನ ದೇವರೇ ಕರ್ತನೆ ಅವ್ರು ಕಳೆದುಕೊಡ್ತಾ ಇದ್ದಾರೆ ಕರ್ತನೆ ನೀವು ಮುಟ್ಟಿ ಅಪ್ಪ ಆ ಕಾಫಿ ಬೆಳೆಗೆ ಬೇಕಾದ ಎಲ್ಲ ನೀರಿನ ಅಂಶ ತೇವಾಂಶ ಕರ್ತನೆ ಎಲ್ಲ ಗೊಬ್ಬರಗಳು ಎಲ್ಲ ಸರಿಯಾದ ತಕ್ಕ ರೀತಿಯಲ್ಲಿ ಸಿಗಲಿ ಕರ್ತನೆ ಸರಿಯಾದ ವಾತಾವರಣ ಸಿಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ ನೀವು ಸಹಾಯ ಮಾಡಿ ಅಪ್ಪ ಒಬ್ಬೊಬ್ಬರೊಟ್ಟಿಗೆ ಮಾತಾಡಪ್ಪ ಅವರು ಮಾಡುವಂತ ಬೆಳೆಗಳು ಕರ್ತನೆ ಅಭಿವೃದ್ಧಿ ಹೊಂದಲಿ ಕರ್ತನೆ ಅಪ್ಪ ಯಾವುದೇ ಅಲ್ಲಿ ಬರುವಂತ ಹುಳಗಳಾಗ್ಲಿ ಹುಪ್ಪಟಗಳಾಗ್ಲಿ ಕರ್ತನೆ ಆ ಗಿಡವನ್ನು ತಿಂದು ಕರ್ತನೆ ಅವರು ಹಾಕಿದಂತ ಗಿಡಗಳು ಯಾವುದು ನಾಶವಾಗದಂತೆ ಕರ್ತನೆ ಅಪ್ಪ ಕರ್ತನೆ ದೇವರೇ ಆ ಒಂದು ಕುಡಿಸ್ಟಿಕನಲ್ಲಿ ಮಾಡುತ್ತಿದ್ದ ಬಿಸ್ನೆಸ್ಗಳು ಫ್ಲರಿಶ್ ಆಗಲಿ ಕರ್ತನೆ ಅಭಿವೃದ್ಧಿ ಹೊಂದಲಿ ಎಲ್ಲಾ ಕ್ಷೇತ್ರ ಅಭಿವೃದ್ಧಿ ಹೊಂದಿ ಕರ್ತನೆ ಅಪ್ಪ ನಿನ್ನ ಕರ್ತ ದೇವರೇ ಅಪ್ಪ ಅವರೊಂದು ಒಳ್ಳೆ ಉತ್ತಮ ಕೆಲಸವನ್ನು ಮಾಡಿ ಅಪ್ಪ ಜಿಲ್ಲೆಯನ್ನು ಕರ್ತ ದೇವರೇ ಮುಂದೆ ತರುವಲ್ಲಿ ಎಲ್ಲ ದುಡಿಯುವಂತೆ ಮಾಡಪ್ಪ ಸಹಾಯ
ಸಹಾಯವನ್ನು ಮಾಡಪ್ಪ. ಅವ್ರು ಮಾಡಿದ ಕೆಲಸವನ್ನು ಆಶೀರ್ವದಿಸಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದೀವಿ ಕರ್ತನೆ. ಅಪ್ಪ ದೇವರ ಅದಕ್ಕೆ ಹಾಕಲಿಕ್ಕೆ ಅಪ್ಪ ದೇವರ ಕರ್ತವ್ಯ ಕಾಫಿಗೆ ಹಾಕಲಿಕ್ಕೆ ಬೇಕಾದ ಎಲ್ಲ ಗೊಬ್ಬರಗಳಲ್ಲಿ ಯಾವುದೇ ಕಳಪೆ ಗೊಬ್ಬರ ಬಾರದಿರ್ಲಿ ಕರ್ತನೆ. ಆ ಗೊಬ್ಬರದಲ್ಲಿ ಯಾವುದೇ ಚೀಟಿಂಗ್ ನಡೆಯದೇ ಇರ್ಲಿ ಕರ್ತನೆ. ಒಬ್ಬರಿಗೊಬ್ಬರು ಚೀಟ್ ಮಾಡದಂತೆ ಅಪ್ಪ, ಜಾಗಗಳಿಗೋಸ್ಕರ ಕರ್ತನಪ್ಪ ದೇವರ ಆಸ್ತಿಗಳಿಗೋಸ್ಕರ ಕರ್ತನೆ ಜಗಳ ಮಾಡಿಕೊಂಡು ತಮ್ಮ ಕರ್ತ ದೇವರೇ ತಮ್ಮನ್ನು ಹರಿದುಕೊಂಡು ಕರ್ತ ಜಗಳ ಮಾಡಿಕೊಂಡು ಅಪ್ಪ ದೇವರ ಯಾವುದೇ ರೀತಿಯಲ್ಲಿ ಕರ್ತ ಕೊಲೆಗಳು ನಡೆಯದಂತೆ ಕರ್ತನೆ ನೀನು ಕಾಯ್ದು ಕಾಪಾಡಪ್ಪ. ಸಮಾಧಾನದ ಆತ್ಮನು ಕರ್ತನೆ ಕುರುದೃಷ್ಟಿಕರು ಸಮಾಧಾನ ಪಡಿಸಲಿ ಕರ್ತನೆ. ನೀವು ಆಳ್ವಿಕೆ ಮಾಡಿ ಕರ್ತನೆ. ಅಪ್ಪ ಅದು ನಿನ್ನ ಜಿಲ್ಲೆಯಾಗಿದೆ ಕರ್ತನೆ. ನೀನು ಆರಿಸಿಕೊಂಡ ಜನರಾಗಿದ್ದಾರೆ ಕರ್ತನೆ. ಆ ಜನರಿಗೆ ಒಂದು ಸಮಾಧಾನವನ್ನು ಕೊಡಿ. ಇಡೀ ಕುರುದೃಷ್ಟಿಕಲ್ಲಿ ಕರ್ತನೆ ನಿನ್ನ ಸಮಾಧಾನ, ಪರಲೋಕದ ಸಮಾಧಾನ ಎಲ್ಲ ಕಡೆ ವ್ಯಾಪರಿಸಲಿ, ಆಳ್ವಿಕೆ ಮಾಡಲಿ ಕರ್ತನೆ. ನಿಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳಿ ಕರ್ತನೆ. ನಿಮ್ಗೆ ಮಾತ್ರ ಸಾಧ್ಯ, ಮನುಷ್ಯರಿಂದ ಅಸಾಧ್ಯ ರಾಜ. ನಿಮ್ಮಿಂದ ಸಾಧ್ಯ ಸಾಧ್ಯ ಸಾಧ್ಯಪ್ಪ. ಎಲ್ಲವನ್ನ ನಿಮ್ಮ ಕರಳು ಒಪ್ಪಿಸಿಕೊಡ್ತಾ ಇದ್ದೇವೆ ಕರ್ತನೆ. ನೀವು ಕಾರ್ಯವನ್ನು ಮಾಡ್ರಿ ಅಪ್ಪ. ನೀವು ಕಂಟ್ರೋಲ್ ತೆಗೆದುಕೊಳ್ಳ್ರಿ ಕರ್ತನೆ. ನೀವು ಅದ್ಭುತವನ್ನು ಮಾಡ್ರಿ ಕರ್ತನಪ್ಪ. ಎಲ್ಲ ಕ್ಷೇತ್ರದವರು ಅಭಿವೃದ್ಧಿ ಹೊಂದಲಿ ಕರ್ತನೆ. ಅಪ್ಪ ನೀವು ಕರ್ತ ಸಹಾಯವನ್ನು ಮಾಡಿ ಅಪ್ಪ ಕರ್ತನೆ. ಅಲ್ಲಿರುವಂತ ಎಲ್ಲ ರೀತಿಯ ಬೆಳೆಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕರ್ತನೆ ಅಭಿವೃದ್ಧಿ ಹೊಂದಿ ಕರ್ತ ದೇವರೇ ನಿನ್ನ ರಾಜ್ಯಕ್ಕೋಸ್ಕರ ಕರ್ತಪ್ಪ ದೇವರೇ ಸಹ ಕೆಲಸ ಮಾಡಿದ ಸಹಾಯವನ್ನು ಮಾಡು. ರೈತರನ್ನು ಸಂರಕ್ಷಿಸಪ್ಪ. ರೈತರಿಗೆ ಯಾವ ತೊಂದರೆ ಉಂಟಾಗದಿರಲಿ, ಸಾಲಗಳಾಗ್ಲಿ ಬರಬಾರ್ದು, ಸಾಲಗಳಿಂದ ಅವರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಕರ್ತನೆ. ಅಪ್ಪ ನೀನು ಸಂರಕ್ಷಿಸಪ್ಪ ಕರ್ತನೆ. ಸಣ್ಣ ಮಾತಿಗೆ ದೊಡ್ಡ ಮಾತಿಗೆ ಕೋವಿ ತೆಗೆದುಕೊಂಡು ಕರ್ತ ಶೂಟ್ ಮಾಡುವಂತ ಕಾರ್ಯಗಳು ಬೇಡ ಅಪ್ಪ. ಒಬ್ಬರೊಬ್ಬರನ್ನು ದ್ವೇಷಿಸುವಂತ, ಒಬ್ಬರೊಬ್ಬರನ್ನು ವಿರೋಧಿಸುವಂತ, ಒಬ್ಬರೊಬ್ಬರು ಕರ್ತ ದೇವರ ಆಸ್ತಿಗೋಸ್ಕರ ಜಗಳ ಮಾಡಿಕೊಂಡು ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ತಾಯಿ ತಂದೆ ಏನು ನೋಡಿ ಜಗಳ ಮಾಡ್ತಾ ಆ ಒಂದು ಆತ್ಮ ಆ ಪ್ರದೇಶವನ್ನು ಬಿಟ್ಟು ತೊಲಗಲಿ. ಅನ್ಯೋನ್ಯತೆಯಿಂದ, ಐಕ್ಯತೆಯಿಂದ, ಪ್ರೀತಿಯಿಂದ, ಹೊಂದಾಣಿಕೆಯಿಂದ ಒಂದು ಮನಸ್ಸುಳ್ಳವರಾಗಿ ಕುಟುಂಬದಲ್ಲಿ ಜೀವಿಸಲಿ ಕರ್ತನೆ. ನಿಮ್ಮನ್ನು ಪ್ರತಿನಿಧಿಸಲಿ ಕರ್ತನೆ. ನಿನ್ನ ಪರಲೋಕದ ಸಮಾಧಾನ ತರುವಂತ ಮಕ್ಕಳಾಗಿ ಮಾರ್ಪಡಿಸಪ್ಪ. ನಿಮ್ಮನ್ನು ಪ್ರತಿನಿಧಿಸಲಿ ಕರ್ತನೆ. ನಾವೆಲ್ಲ ನಿಮ್ಮನ್ನು ಪ್ರತಿನಿಧಿಸಬೇಕು ಕರ್ತನೆ. ಒಂದೊಂದು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಕರ್ತನೆ ಅಪ್ಪ ಕತ್ತೆ ಬೀದಿಗಳಲ್ಲಿ ಕರ್ತನೆ ನಿನ್ನ ಸಮಾಧಾನದ ಆತ್ಮನ ಕಳಿಸುವವರಾಗಿದ್ದೇವೆ ಯೇಸುವಿನ ನಾಮದಲ್ಲಿ. ಅಪ್ಪ ನಿನ್ನ ಸಮಾಧಾನವನ್ನು ಕರ್ತನೆ ಕಳಿಸಿ ಎಂಬುದಾಗಿ ಕೇಳಿಕೊಳ್ತಾ ಸಮಾಧಾನ ಉಂಟಾಗಲಿ ಕರ್ತನೆ. ಅಪ್ಪ ನಿನಗೆ ಮಾಡಿದಕ್ಕೋಸ್ಕರ ಸ್ತೋತ್ರ ಅಪ್ಪ. ಅದೇ ರೀತಿಯಲ್ಲಿ ಕರ್ತನೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ. ಪರಿಸರಗಳು ಕರ್ತನೆ ಈ ಒಂದು ದೇವರ ಟೂರಿಸ್ಟ್ ಪ್ಲೇಸ್ ಆದ್ದರಿಂದ ಕರ್ತನೆ ಅಪ್ಪ ದೇವರ ಅವರ ಬಿಸ್ನೆಸ್ಗಳು, ಗವರ್ಮೆಂಟ್ಗಳ ಬಿಸ್ನೆಸ್ ಫ್ಲರಿಶ್ ಆಗಲಿ ಕರ್ತನೆ. ಅಪ್ಪ ಗವರ್ಮೆಂಟ್ಗಳು ಅದರಿಂದ ಬರೋದ ಸಂಪತ್ತಿನಿಂದ ಕರ್ತನೆ ಅಭಿವೃದ್ಧಿ ಹೊಂದಿ ಜನರಿಗೆ ಒಳಿತು ಮಾಡೋ ರೀತಿಯಲ್ಲಿ ಕರ್ತನೆ ಅಪ್ಪ ಎಲ್ಲ ಪ್ಲೇಸಿನಲ್ಲಿ ಕರ್ತನೆ ಒಂದು ಸುಧಾರಣೆ ಕಾಣಲಿ, ಒಂದು ಅಭಿವೃದ್ಧಿ ಕಾಣಲಿ ಕರ್ತನೆ. ಅಪ್ಪ ನೀನು ಸಹಾಯ. ಅದಕ್ಕೋಸ್ಕರ ಗವರ್ಮೆಂಟ್ ಒಂದಿಗೆ ಜನಗಳೆಲ್ಲ ಸೇರಿಸುವ ಮನಸ್ಸು ಸೇರುವ ರೀತಿಯಲ್ಲಿ ಕರ್ತನೆ ಬದಲಾವಣೆ ತರಲಿ ಎಂಬುದಾಗಿ ಕೇಳಿಕೊಳ್ತಾನೆ ಕರ್ತನೆ. ಅಪ್ಪ ದೇವರೇ ಈ ಒಂದು ಪ್ರದೇಶ ನೀನಪ್ಪ ಇಂಡಿಯಾದ ಕರ್ತನೆ, ಭಾರತ ದೇಶ ಸ್ಕಾಟ್ಲ್ಯಾಂಡ್ ಅಂತ ಕರೀತಾ ಇದೆ ಕರ್ತನೆ. ಅದು ನಿಜವಾಗಿ ಆಗಲಿ ಕರ್ತನೆ. ಅಪ್ಪ ಅವರಿಗೆ ಕೊಟ್ಟಂತ ಸಂಪತ್ತನ್ನು ಕಳೆದುಕೊಳ್ಳದಂತೆ ಅಪ್ಪ ಸಂರಕ್ಷಿಸಿ ಇಟ್ಟುಕೊಂಡು ಕರ್ತನೆ ಜೀವಿಸಲು ಸಹಾಯವನ್ನು ಮಾಡು. ನಿನ್ನ ಕಂಟ್ರೋಲಿಗೆ ತೆಗೆದುಕೋ, ನೀನು ಆಳ್ವಿಕೆ ಮಾಡು. ಎಲ್ಲವೂ ನಿಮ್ಮ ಕಡೆ ಒಪ್ಪಿಸಿಕೊಡ್ತಾ ಇದ್ದೀವಿ. ಸ್ತುತಿ ಘನ ಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸ್ತಾ ಇದ್ದೀವಿ ಯೇಸುವಿನ ನಾಮದಲ್ಲಿ ಪರಲೋಕ ತಂದೆ. ಆಮೇನ್ ಆಮೇನ್. ಕರ್ತನೇ ನಿನಗೆ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ. ಕೊಡಗು ಜಿಲ್ಲೆಯನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಅಲ್ಲಿರ್ತಕ್ಕಂಥ ಅರಣ್ಯ ಕರ್ತನೆ ವನ್ಯ ಜೀವಿಗಳನ್ನ ಸಂರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ಪ್ರವಾಸೋದ್ಯಮವನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ಕಾಫಿ ಬೆಳೆಯನ್ನೆಲ್ಲ ಸಂರಕ್ಷಿಸುತ್ತಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ವಂದನೆ ಕರ್ತನೆ ಯೇಸುವಿನ ಹೆಸರಲ್ಲಿ ತಂದೆಯೇ. ಆಮೇಲೆ ಹಾಗೆ ಪ್ರೇರೆ ಸಮಯದಲ್ಲಿ ಸಭೆಗಳಿಗಾಗಿ ನಾವು ವಿಜ್ಞಾಪಿಸಲಿಕ್ಕಿದ್ದೇವೆ. ವಿಶೇಷವಾಗಿ ಸಭೆಯ ಜನರ ಆಂತರ್ಯದ ಮನುಷ್ಯನು ಬಲಗೊಳ್ಳಬೇಕು. ದೇವರ ವಾಕ್ಯ ಹೇಳ್ತದೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ, ದೇವರ ಆತ್ಮನು ತಾನೇ ಪ್ರತಿಯೊಬ್ಬರ ಆಂತರ್ಯದ ಮನುಷ್ಯನು ಬಲಗೊಳ್ಳುವಂತೆ ಆತನು ಮಾಡುವ ಆತನಾಗಿದ್ದಾನೆ. ಅವರ ಆಂತರ್ಯದಲ್ಲಿ ಬಲಗೊಂಡು ಅವರು ಕ್ರಿಸ್ತನಿಗೆ ವೈರಾಗ್ಯವಾಗಿ ನಿಲ್ಲುವ ಜನಗಳಾಗಬೇಕು. ಪ್ರಾರಂಭದಲ್ಲಿ ನಿಕೋದೇಮನಂತೆ ಕತ್ತಲೆಯಲ್ಲಿ ಬಂದರೂ ಕೂಡ ನಿಕೋದೇಮ ಕಡೆಗೆ ಯೇಸುವಿನ ಶವವನ್ನು ಕೇಳಿಕೊಳ್ಳುವಷ್ಟು ಧೈರ್ಯ ಮಾಡಿದನು. ಅರಿಮಥಾಯದ ಯೋಸೇಫ ಪ್ರಾರಂಭದಲ್ಲಿ ಆತ ಕಾಣಲ್ಪಡದೇ ಇದ್ದರೂ ಆ ಯೇಸುವಿನ ಶರೀರವನ್ನು ಆತ ಕೇಳಿಕೊಳ್ಳುವಷ್ಟು ಶಿಷ್ಯರೆಲ್ಲ ಓಡಿ ಹೋಗಿದ್ದಾರೆ, ಭಯಪಟ್ಟು ಓಡಿ ಹೋದ್ರು. ಇವರಿಬ್ಬರು ಕೂಡ ಬಂದು ಯೇಸುವಿನ ಶರೀರವನ್ನು ಅವರು ತೆಗೆದುಕೊಳ್ತಾರೆ. ಹಾಗಿದ್ದರೆ ಕ್ರಿಸ್ತನಿಗಾಗಿ ಸಾಕ್ಷಿ ಕೊಡುವಂಥ, ಕ್ರಿಸ್ತನಿಗಾಗಿ ಬಲವಾಗಿ ನಿಲ್ಲುವಂತಹ ಒಂದು ಸಂತತಿ ಈ ಒಂದು
ಕೊಡಗು ಜಿಲ್ಲೆಯಲ್ಲಿ ಎದ್ದೇಳಬೇಕಾಗಿದೆ. ಅದಕ್ಕಾಗಿ ಕರ್ತನು ತಾನೇ ಅವರ ಮೇಲೆ ಆ ಅಭಿಷೇಕವನ್ನು ಸುರಿಸಲಿ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವ ಈ ಸಮಯದಲ್ಲಿ ಸಹೋದರಿ ಸೇವಕರಾದಂಥ ಅನಿತಾ ಅವರು ಬಂದು ಇದಕ್ಕಾಗಿ ಪ್ರಾರ್ಥಿಸ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ರಹಸ್ಯ ವಿಶ್ವಾಸಿಗಳು ಕೂಡ ಅವರು ಸಾಕ್ಷಿ ಕೊಡುವ ವಿಶ್ವಾಸಿಗಳಾಗಿ ಮಾರ್ಪಡಲಿ. ಅವರ ಆಂತರ್ಯದ ಮನುಷ್ಯನು ಬಲಗೊಳ್ಳಲಿ. ಅವರು ಸಾಕ್ಷಿಯಾಗಿ ದೃಢವಾಗಿ ನಿಲ್ಲಲಿ. ನಾವು ಅದಕ್ಕಾಗಿ ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಒಡೆಯನೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀನೆಷ್ಟು ಒಳ್ಳೆಯವನು ಸ್ವಾಮಿ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ಹೌದು ರಾಜ, ನೀನು ಬಂದಿದ್ದೆ ಸತ್ಯವನ್ನ ಎಲ್ಲರಿಗೂ ತಿಳಿಸ್ಲಿಕ್ಕಾಗಿ ಕರ್ತನೆ. ಅಪ್ಪ, ಎಲ್ಲರೂ ಸತ್ಯದಲ್ಲಿ ನಿಲ್ಲಬೇಕು, ಸತ್ಯದಲ್ಲಿ ನಡಿಬೇಕು, ಅವರು ಫಲ ಕೊಡುವಂತೆ ಜೀವಿತವನ್ನು ಮಾಡ್ಬೇಕು ಎನ್ನುವುದಕ್ಕಾಗಿ ಕರ್ತನೆ. ಹೌದು ರಾಜನೇ, ಪ್ರತಿಯೊಂದು ದೇವ ಜನರು ಯಾರೆಲ್ಲ ನಿನ್ನನ್ನು ರಕ್ಷಕ ಒಡೆಯ ಎಂಬುದಾಗಿ ಅಂಗೀಕರಿಸಿ ನಿನಗಾಗಿ ಜೀವಿಸಬೇಕೆಂಬುದಾಗಿ ತಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟಿದ್ದಾರೋ ಅವರೊಬ್ಬೊಬ್ಬರ ಆಂತರ್ಯ ಮನುಷ್ಯನು ಯಾವುದೇ ಕಷ್ಟ ಸಂಗತಿಗಳಿಗೂ ಅಥವಾ ಯಾವುದೇ ಜನರ ಬೆದರಿಕೆಗಳಿಗೂ ಕುಟುಂಬದ ಒತ್ತಡಗಳಿಗೂ ಯಾರು ಕೂಡ ತಮ್ಮನ್ನ ತಾವು ಮರೆಮಾಚಿಕೊಳ್ಳದೆ ಧೈರ್ಯವಾಗಿ ಕರ್ತನೆ, ಎಂತ ಪರಿಸ್ಥಿತಿ ಬಂದ್ರು ನನ್ನ ದೇವರಿಗಾಗಿ ನಾನು ನಿಲ್ತೇನೆ ಎಂಬುದಾಗಿ ಧೈರ್ಯದಿಂದ ನಿಲ್ಲುವುದಕ್ಕೆ ಬೇಕಾದ ಆತ್ಮನ ಸಹಾಯವನ್ನ ಯೇಸು ಕ್ರಿಸ್ತ ನಮ್ದೆಲ್ಲ ಬಿಡುಗಡೆ ಮಾಡ್ತಾರೆ ಕರ್ತನೆ. ಹೌದಪ್ಪ, ಕೊಡಗು ಜಿಲ್ಲೆಯಲ್ಲಿ ಎಷ್ಟೋ ಜನರು ರಹಸ್ಯವಾಗಿ ನಿನ್ನನ್ನು ಅಂಗೀಕರಿಸಿದ್ದಾರೆ ಕರ್ತನೆ. ಅವರೊಬ್ಬೊಬ್ರು ಎಷ್ಟೋ ದಿನ ಕಣ್ಣೀರಿಟ್ಟಿರ್ಬೋದಪ್ಪ. ಅಯ್ಯೋ, ನಾನು ಎಲ್ಲರ ಮುಂದೆ ನನ್ನ ಕ್ರಿಸ್ತನವಳು ಎಂಬುದಾಗಿ, ಕ್ರಿಸ್ತನವನು ಎಂಬುದಾಗಿ ಹೇಳಲಿಕ್ಕೆ ಆಗ್ತಿಲ್ವಲ್ಲ ಅಂತ ಎಷ್ಟೋ ಜನರು ಅವ್ರು ಕಣ್ಣೀರಿಟ್ಟಿರ್ಬೋದು. ಆದ್ರೆ ಒಂದು ದಿನ ಅವರ ಜೀವಿತದಲ್ಲಿ ಬಿಡುಗಡೆ ಕೊಟ್ಟು ಎಲ್ಲಾ ರೀತಿಯಾದ ಬಂಧನಗಳಿಂದ ಬಿಡುಗಡೆ ಕೊಟ್ಟು ಅವರು ಧೈರ್ಯದಿಂದ ಕರ್ತನೆ. ಹೌದಪ್ಪ, ಈಗ ತಾನೇ ಸೇವಕರು ಹೇಳಿದ ಹಾಗೆ ಕರ್ತನೆ, ಅಪ್ಪ ನಿಕೋದೇಮನು ರಾತ್ರಿ ಸಮಯದಲ್ಲಿ ಬಂದು ನಿನ್ನ ಮುಂದೆ ಎಲ್ಲಾ ಸಂಗತಿಗಳನ್ನ ಪ್ರಶ್ನೆ ಮಾಡಿ ತಿಳಿದು ಗ್ರಹಿಸಿ ಅವನೊಂದು ದಿನ ಧೈರ್ಯವಾಗಿ ನಿನ್ನ ಒಂದು ದೇಹವನ್ನೇ ಕೇಳಬೇಕು ಅನ್ನುವುದಕ್ಕಾಗಿ ಅಧಿಕಾರಿ ಮುಂದೆ, ಆ ರಾಜನ ಮುಂದೆ ನಿಂತ್ಕೊಂಡಲ್ಲ ಸ್ವಾಮಿ. ಅಂತ ಧೈರ್ಯವನ್ನ ಕರ್ತನೆ, ಅಂತ ಪರಿಸಾಯರು ಶಾಸ್ತ್ರಿಗಳ ಮುಂದೆ ನಿಂತ್ಕೊಳ್ಳುವಂತ ಧೈರ್ಯವನ್ನ ಆತನು ಹೊಂದಿಕೊಂಡಿದ್ದು ಯಾವ್ದ್ರಿಂದ ಅಂದ್ರೆ ಸತ್ಯವನ್ನ ಸರಿಯಾಗಿ ಗ್ರಹಿಸಿದ್ರಿಂದ ಅಪ್ಪ. ಅದೇ ಪ್ರಕಾರ ಅರಿಮಥಾಯದವನು ಸ್ವಾಮಿ ಅಪ್ಪ, ಅಂತ ಧೈರ್ಯವನ್ನ ಯಾರೆಲ್ಲ ಕರ್ತನೆ ಇನ್ನು ರಹಸ್ಯವಾಗಿ ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ತಮ್ಮನ್ನ ತಾವು ಕರ್ತನೆ ಒಂದು ಹಿಡಿತದಲ್ಲಿದ್ದಾರೋ ಅವ್ರಿಗೆ ಆ ಧೈರ್ಯವನ್ನ ಯೇಸು ನಮ್ದೆಲ್ಲ ಬಿಡುಗಡೆ ಮಾಡ್ತೇವೆ. ನಿನಗಾಗಿ ವೈರಾಗ್ಯದಿಂದ ದುಡಿಯುವುದಕ್ಕೂ, ವೈರಾಗ್ಯದಿಂದ ಸೇವೆ ಮಾಡುವುದಕ್ಕೂ, ಆತ್ಮ ಭರಿತರಾಗಿ, ಆತ್ಮ ವೈರಾಗ್ಯವುಳ್ಳವರಾಗಿ, ಆತ್ಮ ಒಂದು ಕರ್ತನೆ ಅನುತಾಪ, ಒಂದು ಕರ್ತನೆ ಅಭಿಮಾನ ತಾಪದಿಂದ ಆಸೆ ಪಡುವಂತ ಆತ್ಮನಿಗೆ ಒಳಗಾಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಆತ್ಮನು ಬಯಸುವ ರೀತಿಯಲ್ಲಿ ಅವರು ಸಿಗಬೇಕಪ್ಪ. ಅವರ ಆಂತರ್ಯ ಮನುಷ್ಯನ ಅವರಲ್ಲಿ ಬಲಗೊಳ್ಳಬೇಕು ಕರ್ತನೆ. ಅಂತ ಒಂದು ಬಲವಾದ ಕಾರ್ಯಗಳು ಅವ್ರ ಹೃದಯದಲ್ಲಿ, ಅವ್ರ ಜೀವಿತದಲ್ಲಿ, ಅವ್ರ ಕುಟುಂಬದಲ್ಲಿ ಉಂಟಾಗಲಿ ಕರ್ತನೆ. ಅಪ್ಪ, ನೀವಾಗೆ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ನಾವು ಪ್ರಾರ್ಥಿಸ್ತಿದ್ದೇವೆ ಸ್ವಾಮಿ, ಅಂಥವ್ರಿಗಾಗಿ ಗೋಳಾಡ್ತೇವೆ ಅಪ್ಪ, ಅಂಥವ್ರಿಗಾಗಿ ನಿನ್ನ ಮುಂದೆ ಮೊಣಕಾಲು ಹಾಕಿದ್ದೇವೆ ಕರ್ತನೆ. ಅಪ್ಪ, ದಯಮಾಡಿ ಅಂಥವ್ರ ಜೀವಿತದಲ್ಲಿ ಅದ್ಭುತ ಮಾಡು ಕರ್ತನೆ. ಧೈರ್ಯವಾಗಿ ಅವರು ಎಲ್ಲರ ಮುಂದೆ ಎಂಥದೇ ಪರಿಸ್ಥಿತಿ ಬಂದ್ರು ನಾವು ಕ್ರಿಸ್ತನವರು ಎಂಬುದಾಗಿ ಹೇಳಿ ನಿನಗಾಗಿ ಜೀವಿಸುವುದಕ್ಕೆ ಅವರ ಸ್ವರವು ನಿನ್ನ ರಾಜ್ಯಕ್ಕಾಗಿ ಒಂದು ಘೋಷಣೆ ಆಗುವಂತೆ ಮಾರ್ಪಡಿಸು ಕರ್ತನೆ. ಹಾಗೆ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ನಾವು ಅನ್ಕೊಂಡಾಗೆ ನಿನ್ನ ಕಾರ್ಯಗಳು ಇರೋದಿಲ್ಲಪ್ಪ. ನಾವು ಕಣ್ಣಿಗೆ ಕಾಣುವಂತ ವಿಷಯದಲ್ಲಿ ಈಗಿರ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾವು ಮಾತನಾಡ್ತೇವೆ. ಆದ್ರೆ ನಿನ್ನ ಆತ್ಮನು ಬರುವುದಾದ್ರೆ, ನಿನ್ನ ಆತ್ಮನ ಪರವಶವಾದ್ರೆ ಅದು ಯಾರ ಹಿಡಿತದಲ್ಲೂ ನಾವು ಇರ್ಲಿಕ್ಕೆ ಆಗುದಿಲ್ಲ ಎಂಬುದ ಆ ಸತ್ಯವನ್ನ ಅವರೊಬ್ಬೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೃಪೆ ಮಾಡು ಕರ್ತನೆ. ಆ ಕೂರ್ಗಲ್ಲಿರೋ ಪ್ರತಿಯೊಂದು ಜನರ ಮೇಲೆ ನಿನ್ನ ಆತ್ಮನ ಅಭಿಷೇಕ ಇಳಿಯಲ್ಪಡಲಿ ಕರ್ತನೆ. ಬೆಂಕಿ ಅಭಿಷೇಕ ಇಳಿಯಲ್ಪಡಲಿ ಸ್ವಾಮಿ. ವೈರಾಗ್ಯದಿಂದ ನಿನಗಾಗಿ ದುಡಿಯುವಂತೆ ಬಲಗೊಳ್ಳಲಿ ಯೇಸುವಿನ ನಾಮದಲ್ಲಿ. ಅವರ ತೊದಲುವ ಮಾತುಗಳು, ನಡುಗುವ ಕಾಲ್ಗಳು ಬಲಗೊಳ್ಳಲಿ ಯೇಸುವಿನ ನಾಮದಲ್ಲಿ. ಮುಂದೆಂದು ಅವರು ನಾವು ಎಡವಿ ಬೀಳದ ಹಾಗೆ ಬಲಗೊಂಡು ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡು ಕರ್ತನೆ. ಹಾಗೆ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ. ನಾನು ನಂಬ್ತೇನೆ ಸ್ವಾಮಿ, ಯಾರೆಲ್ಲ ರಹಸ್ಯ ವಿಶ್ವಾಸಿಗಳಿದ್ದಾರೋ ಅವರೊಬ್ಬೊಬ್ರು ಕೂಡ ಬಲವಾದ ಸೇವಕರುಗಳಾಗಿ, ಅಭಿಷಕ್ತ ಸೇವಕರುಗಳಾಗಿ ನಿನ್ನ ರಾಜ್ಯಕ್ಕೆ ದುಡಿಯುವಂತೆ ನೀವು ಮಾರ್ಪಡಿಸಿಕೊಳ್ತೀರಿ. ನಿಮ್ಮ ಕೈಯಲ್ಲಿ ಇರುವಂತ ಪಾತ್ರೆಗಳನ್ನಾಗಿ ಅವ್ರನ್ನ ಮಾರ್ಪಡಿಸಿಕೊಳ್ತೀರಾ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ನಾಮದ ನಿಮಿತ್ತವಾಗಿ ಅವ್ರು ಎಂತ ಕಷ್ಟ ಸಂಕಟಗಳು ಬಂದ್ರು ಕೂಡ ಏನೂ ಕೂಡ ಭಯಪಡದೆ ಅವರು ಧೈರ್ಯವಾಗಿ ನಿಲ್ಲುವಂತೆ ನೀವು ಮಾರ್ಪಡಿಸ್ತೀರಿ. ಅದಕ್ಕಾಗಿ ಸ್ತೋತ್ರ. ಈ ವಿಷಯದ ಮೂಲಕ ನಿನ್ನ ನಾಮ ಮಹಿಮೆ ಪಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್, ಆಮೆನ್. ಕರ್ತನೆ ಸ್ತೋತ್ರ. ರಹಸ್ಯ ವಿಶ್ವಾಸಿಗಳ ಹೃದಯವನ್ನ ಕರ್ತನೆ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರೊಳಗೆ ಪ್ರಕಟಣೆಯನ್ನು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರ ಆಂತರ್ಯದ ಮನುಷ್ಯರನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೇರೆ, ಮುಂದಿಂದಾಗಿ ನಾವು ಪ್ರಾರ್ಥಿಸ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ, ಎಲ್ಲ ಸೇವಕರುಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸೇವಕರ ಮಧ್ಯದಲ್ಲಿ ಒಂದು ಐಕ್ಯತೆಗಾಗಿ, ಸೇವಕರ ಮಧ್ಯದಲ್ಲಿ ಉಜ್ಜೀವನ ಬರಬೇಕು. ಸಭೆಗಳಲ್ಲಿ ಉಜ್ಜೀವನ ಬರಬೇಕು. ಸೊ ದೇವರ ಆತ್ಮನು ಈಗಾಗಲೇ ಪ್ರವಾದಿಗಳ ಮೂಲಕವಾಗಿ ಹೇಳಿಸಿದ್ದಾನೆ, ದಕ್ಷಿಣ ಭಾರತದಿಂದ ಉಜ್ಜೀವನ ಬರ್ತದೆ. ಆಗಿರೋದ್ರಿಂದ ದಕ್ಷಿಣ ಭಾರತದಲ್ಲಿರುವ ಕರ್ನಾಟಕದಲ್ಲಿರುವ ಕೊಡಗು ಜಿಲ್ಲೆಯಲ್ಲಿ
ಒಂದು ಉಜ್ಜೀವನವನ್ನು ನಾವು ಕಾಣಬೇಕು. ಯವನಸ್ಥರ ಮಧ್ಯದಲ್ಲಿ, ಚಿಕ್ಕ ಮಕ್ಕಳ ಮಧ್ಯದಲ್ಲಿ, ಸಭಾಪಾಲಕರುಗಳ ಮಧ್ಯದಲ್ಲಿ, ಸಭೆಗಳ ಮಧ್ಯದಲ್ಲಿ ನಾವು ಉಜ್ಜೀವನವನ್ನು ಕಾಣಬೇಕಾಗಿದೆಯಲ್ಲ. ನಾವು ಕರ್ತನ ಮುಂದೆ ಕೇಳೋಣವ. ಅಪೊಸ್ತಲರ ಕೃತ್ಯದಲ್ಲಿ ಕರ್ತನೇ ನೀನು ಹೇಳಿದಾಗೆ ಅಂತ್ಯ ದಿನದಲ್ಲಿ ಎಲ್ಲ ಮಾಂಸಗಳ ಮೇಲೆ ಆತ್ಮವನ್ನು ಸುರಿಸ್ತೇನೆ ಅಂತ ಹೇಳ್ದಲ್ಲಪ್ಪ. ಕೊಡಗು ಜಿಲ್ಲೆ ಮೇಲೆ, ನನ್ನ ಕೊಡಗು ಜಿಲ್ಲೆ ಮೇಲೆ ಸುರಿಸಪ್ಪ ಅಂತ ನಾವು ಈ ಸಮಯದಲ್ಲಿ ಕೇಳೋಣವ. ಈ ಸಮಯದಲ್ಲಿ ಸಹೋದರಿ ಪ್ರೇರಣಾ ಸಿಸ್ಟರ್ ಬಂದು ನಮ್ಮ ಜೊತೆಯಲ್ಲಿ ಸೇರಿ ಪ್ರಾರ್ಥಿಸ್ತಾರೆ. ಮೊದಲನೇದಾಗಿ ಸಭೆಯ ಮಧ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪಾಸ್ಟರ್ಗಳ ಮಧ್ಯದಲ್ಲಿ, ದೇವಚನಗಳ ಮಧ್ಯದಲ್ಲಿ ಐಕ್ಯತೆಗಾಗಿ ನಾವು ಪ್ರಾರ್ಥಿಸೋಣ. ಎರಡನೇದಾಗಿ ನಾವು ಉಜ್ಜೀವನಕ್ಕಾಗಿ ಸಭೆಗಳ ಮಧ್ಯದಲ್ಲಿ ಇರುವಂಥ ಎಲ್ಲ ವಯಸ್ಸಿನ ಜನದ ಮೇಲೆ ಉಜ್ಜೀವನದ ಬೆಂಕಿ ಹಾಕಲ್ಪಡಲಿ, ಉಜ್ಜೀವನದ ಆ ಒಂದು ಅಭಿಷೇಕ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಕರ್ತನೇ ಸ್ತೋತ್ರಪ್ಪ. ಹಾಲೆಲೂಯಾ, ಸ್ತೋತ್ರ ಸ್ವಾಮಿ. ಕರ್ತನೆ, ಹೌದು ಕರ್ತನೆ, ಈಗಾಗಲೇ ನಾವು ಮಾತನಾಡಿದ ಹಾಗೆ ಸ್ವಾಮಿ ಕರ್ತನೆ, ಎಲ್ಲ ಸೇವಕರು ಕರ್ತನೆ, ರಾಜ್ಯದಲ್ಲಿರುವಂತಹ ಎಲ್ಲ ಸಭೆಗಳಿಗಾಗಿ ಸ್ತೋತ್ರ, ಎಲ್ಲ ಸೇವಕರಿಗಾಗಿ ಸ್ತೋತ್ರ ಸ್ವಾಮಿ. ನೀವು ನೇಮಿಸಿ ಅವರನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಿಮ್ಮ ಸೇವಕರು ಕರ್ತನೆ ಒಟ್ಟಾಗಿ ಸೇರುವಾಗ ಕರ್ತನೆ, ಅದರಲ್ಲಿ ಎಂಥ ಒಂದು ಭಾಗ್ಯ ಕರ್ತನೆ, ಎಂಥ ಒಂದು ಬ್ಲೆಸ್ಸಿಂಗ್ ಅಪ್ಪ ಕರ್ತನೆ. ನಾನು ಈ ಸಮಯದಲ್ಲಿ ಬಂದು ನಿಮ್ಮ ಮುಂದೆ ಪ್ರಾರ್ಥಿಸ್ತೇನೆ ಸ್ವಾಮಿ, ಈ ಎಲ್ಲಾ ಸೇವಕರ ಮಧ್ಯದಲ್ಲಿ ಒಂದು ಅನ್ಯೂನ್ಯತೆ, ಒಂದು ಐಕ್ಯತೆ ಕರ್ತನೆ ಇವರ ಮಧ್ಯದಲ್ಲಿ ಉಂಟಾಗಲಿ. ಹೌದು ಸ್ವಾಮಿ, ನಿಮ್ಮ ರಾಜ್ಯ ಬೆಳೆಯುವುದಕ್ಕಾಗಿ ಕರ್ತನೆ, ನಿಮ್ಮ ರಾಜ್ಯದಲ್ಲಿ ಕರ್ತನೆ ಅವರು ದುಡಿಯುವಾಗ ಸ್ವಾಮಿ, ನಿಮ್ಮ ರಾಜ್ಯಕ್ಕಾಗಿ ಅವರು ಓಡುವಾಗ ಸ್ವಾಮಿ, ಆ ಕರ್ತನೆ ನಾನು ಪ್ರಾರ್ಥಿಸ್ತೇನಪ್ಪ, ಇವರೆಲ್ಲರಿಗೆ ಕರ್ತನೆ ಒಂದು ಒಳ್ಳೆ ಜ್ಞಾನವನ್ನು ಕೊಡು ಸ್ವಾಮಿ, ಒಂದು ಐಕ್ಯದಲ್ಲಿ ಇರುವ ಹಾಗೆ ಕರ್ತನೆ, ಒಂದು ಒಳ್ಳೆ ಒಂದು ಮನಸ್ಸಿನಲ್ಲಿ ಕರ್ತನೆ ನಿಮ್ಮ ರಾಜ್ಯಕ್ಕಾಗಿ ಒಟ್ಟಾಗಿ ಅವರು ದುಡಿಯಲಿ ಸ್ವಾಮಿ ಪ್ರಾರ್ಥಿಸ್ತೇನಪ್ಪ. ಅದೇ ರೀತಿ ಸ್ವಾಮಿ ಎಲ್ಲ ಸಭೆಗಳ ಉಜ್ಜೀವನಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅಪ್ಪ, ಇದು ಕೊನೆ ಕಾಲದಲ್ಲಿ ನಾವಿರುವಾಗ ಸ್ವಾಮಿ, ಹೌದು ಅಪ್ಪ, ನಿಮ್ಮ ವಾಕ್ಯ ಹೇಳುವುದ ಹಾಗೆ ಸ್ವಾಮಿ ಕರ್ತನೆ, ಎಲ್ಲ ಮಕ್ಕಳ ಮೇಲೆ, ಎಲ್ಲ ಯವನಸ್ಥರ ಮೇಲೆ, ಎಲ್ಲ ಜಡದ ಮೇಲೆ ನಾನು ನನ್ನ ಆತ್ಮವನ್ನು ಸುರಿಸುತ್ತೇನೆ. ಹೌದು ಸ್ವಾಮಿ ಕರ್ತನೆ, ಎಲ್ಲ ಯವನಸ್ಥರು ದೇವರೇ, ಚಿಕ್ಕ ಮಕ್ಕಳಿಂದ ಹಿಡಿದು ಕರ್ತನೆ ವರೆಗೂ ಕರ್ತನೆ ಅಪ್ಪ, ನಿಮ್ಮ ಆತ್ಮ ಅವರ ಮೇಲೆ ಸುರಿಯಲ್ಪಡಲಿ. ಹೌದು ಸ್ವಾಮಿ ಅಪ್ಪ, ಪಾಸ್ಟರ್ಸ್, ಅಪೋಸ್ಟಲ್ಸ್, ಇವಾಂಜಲಿಸ್ಟ್ಸ್ ಇವರೆಲ್ಲರೂ ಕರ್ತನೆ ಸಭೆಗಳಲ್ಲಿ ಎದ್ದೇಳಬೇಕು ಸ್ವಾಮಿ, ಪ್ರವಾದಿಗಳು ಎದ್ದೇಳಬೇಕು ಕರ್ತನೆ. ಅದಕ್ಕೆ ನೀವು ನಮಗೆ ಒಂದು ಉಜ್ಜೀವನ ಕೊಡಬೇಕು ಸ್ವಾಮಿ. ಹೌದು ಸ್ವಾಮಿ, ಅಪೊಸ್ತಲ ಕೃತ್ಯದಲ್ಲಿ ಕರ್ತನೆ ನಮಗೂ ತಿಳಿಸಿದ ಹಾಗೆ ಸ್ವಾಮಿ, ಅಂತ್ಯ ಕಾಲದ ಒಂದು ಅಭಿಷೇಕ ಕರ್ತನೆ ನಮಗೆ ಬೇಕು ಅಪ್ಪ, ನಮಗೆ ಅದು ಬೇಕಿದೆ ಸ್ವಾಮಿ. ನಾವು ದಾಹದಿಂದ ಕೇಳುವವರಾಗುತ್ತೇವೆ ಸ್ವಾಮಿ. ಹೌದು ಕರ್ತನೆ, ಕೊಡಗು ರಾಜ್ಯದಲ್ಲಿರುವಂತಹ ಎಲ್ಲ ಯವನಸ್ಥರ ಮೇಲೆ ಕರ್ತನೆ ನಿಮ್ಮ ಒಂದು ಉಜ್ಜೀವನದ ಒಂದು ಅಭಿಷೇಕ ಕರ್ತನೆ ಇಳಿಯಲಿ ಅಪ್ಪ ಕರ್ತನೆ. ಅದಕ್ಕೆ ಬೇಕಾಗಿರುವಂತಹ ನಿಮ್ಮ ಸೇವಕರನ್ನು ಕರ್ತನೆ ಅಪ್ಪ ಕಳುಹಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನಪ್ಪ. ನಿಮ್ಮ ಸೇವಕರ ಮುಖಾಂತರ ಕರ್ತನೆ ಅಪ್ಪ, ಹಾಲೆ ಚಿಕ್ಕ ಮಕ್ಕಳು, ಯವನಸ್ಥರು, ವಯಸ್ಸಿನವರು ಎಲ್ಲರೂ ಕರ್ತನೆ ನಿಮ್ಮ ಆತ್ಮವನ್ನು ಹೊಂದಿಕೊಳ್ಳಬೇಕು ಸ್ವಾಮಿ. ಹೌದು ಕರ್ತನೆ, ಸ್ಪಿರಿಚುವಲ್ ಗಿಫ್ಟ್ಸ್ ಅನ್ನು ಹೊಂದಿಕೊಳ್ಳಬೇಕು ಸ್ವಾಮಿ. ಇವಾಂಜಲಿಸ್ಟ್ಸ್ ಗಳನ್ನು ಎದ್ದೇಳಿಸು ಸ್ವಾಮಿ, ಪಾಸ್ಟರ್ಸ್ ಗಳನ್ನು ಎದ್ದೇಳಿಸು ಸ್ವಾಮಿ, ಪ್ರವಾದಿಗಳನ್ನು ಎದ್ದೇಳಿಸು ಸ್ವಾಮಿ ಕರ್ತನೆ. ನಿಮ್ಮ ರಾಜ್ಯಕ್ಕೋಸ್ಕರ ಕರ್ತನೆ ಈ ಅಂತ್ಯ ಕಾಲದಲ್ಲಿ ಕರ್ತನೆ ನಿಮ್ಮ ರಾಜ್ಯ ಅದು ಸಾರಲ್ಪಡಬೇಕು ಸ್ವಾಮಿ. ನೀವು ನಮಗೋಸ್ಕರ ಆ ಒಂದು ಶಿಲುಬೆಯಲ್ಲಿ ಮಾಡಿದಂತಹ ಆ ಕಾರ್ಯ ಅದು ಸಾರಲ್ಪಡಬೇಕು ಸ್ವಾಮಿ. ಅದಕ್ಕೆ ಕರ್ತನೆ ಈ ಕೊಡಗನಲ್ಲಿರುವಂತಹ ಎಲ್ಲ ಜನರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಅಪ್ಪ. ಅವರನ್ನು ತಯಾರು ಮಾಡಿ ಸ್ವಾಮಿ, ಅವರನ್ನು ತಯಾರು ಮಾಡಿ ಸ್ವಾಮಿ. ನಮಗೆ ತಯಾರಿ ಬೇಕಿದೆ ಕರ್ತನೆ ಅಪ್ಪ. ನೀವು ಖುದ್ದಾಗಿ ನಮಗೋಸ್ಕರ ಇಳಿದು ಬಂದು ನಮ್ಮನ್ನು ತಯಾರು ಮಾಡಿ ಸ್ವಾಮಿ. ಅದಕ್ಕೆ ಬೇಕಾಗಿರುವಂತಹ ಬೋಲ್ಡ್ನೆಸ್, ಕರೇಜ್ ಕರ್ತನೆ ಎಲ್ಲ ಮಕ್ಕಳಿಗೂ, ಯವನಸ್ಥರಿಗೂ, ವಯಸ್ಸಿನವರಿಗೂ ಕರ್ತನೆ ದೇವರು ಕೊಡಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಎಲ್ಲರೂ ಕರ್ತನೆ ಧೈರ್ಯದಿಂದ ಕರ್ತನೆ ನಿಮ್ಮ ವಾಕ್ಯವನ್ನು ಅವರು ಸಾರಬೇಕು ಸ್ವಾಮಿ ಕರ್ತನೆ. ನೀವು ನಿಮ್ಮ ಡಿಸೈಪಲ್ಸ್ಗೆ ಕೊಟ್ಟಂತಹ ಆ ಒಂದು ಕರೇಜ್, ಆ ಒಂದು ಬೋಲ್ಡ್ನೆಸ್ ಕರ್ತನೆ ನಮಗೂ ಬೇಕು ಸ್ವಾಮಿ. ಹೌದು ಸ್ವಾಮಿ, ಅದರ ಮುಖಾಂತರ ಕರ್ತನೆ ನಿಮ್ಮ ಸುವಾರ್ತೆಯನ್ನು ನಾವು ಸಾರಬೇಕು ಸ್ವಾಮಿ. ನಮ್ಮ ದಾಹವನ್ನು ಹೆಚ್ಚಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಪರಿಶುದ್ಧಾತ್ಮನೆ. ನಮ್ಮ ದಾಹವನ್ನು ಇನ್ನೂ ಹೆಚ್ಚಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಹೋಲಿ ಸ್ಪಿರಿಟ್. ಹೌದು ಕರ್ತನೆ, ನಮ್ಮನ್ನು ನಡೆಸು. ಉಜ್ಜೀವನ ಎಲ್ಲ ಸಭೆಗಳಲ್ಲಿ ತಂದಿದ್ದಕ್ಕಾಗಿ ಸ್ತೋತ್ರ, ಐಕ್ಯತೆಯನ್ನು ತಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ. ಆಮೆನ್, ಆಮೆನ್. ಕರ್ತನೆ ಸ್ತೋತ್ರ ಅಪ್ಪ, ಸ್ತೋತ್ರ ಸ್ವಾಮಿ. ಬೆಳೆಯು ಹೇರಳವಾಗಿದೆಯಲ್ಲ ಕರ್ತನೆ. ಹೌದಪ್ಪ, ಉಜ್ಜೀವನವನ್ನು ಕಳಿಸು ಕರ್ತನೆ. ಅಪೊಸ್ತಲರನ್ನ ಎಬ್ಬಿಸು ಕರ್ತನೆ, ಪ್ರವಾದಿಗಳನ್ನ ಎಬ್ಬಿಸು ಕರ್ತನೆ.
ಅಪ್ಪ, ಕೂರ್ಗ್ ಕಾಪಾಡಲ್ಪಡಬೇಕಂದ್ರೆ ಪ್ರವಾದಿಗಳು ಬೇಕಲ್ಲ, ಕೂರ್ಗ್ ಕಾಪಾಡಲ್ಪಡಬೇಕಂದ್ರೆ ಸವಾರ್ಥಿಕರುಗಳು ಬೇಕಲ್ಲ ಕರ್ತನೆ. ಎಬ್ಬಿಸು, ಸವಾರ್ಥಿಕರುಗಳೇ ಎಬ್ಬಿಸು ಸ್ವಾಮಿ. ಕೊಯ್ಲಿಗೆ ಕೊಯ್ಯುವವರನ್ನ ಕರ್ತನೆ ಕಳುಹಿಸಿಕೊಡು ಕರ್ತನೆ. ಹೇರಳವಾಗಿ ಅದೇ ಅಲ್ಲಪ್ಪ ಕರ್ತನೆ, ಬೆಳೆಯು ಕರ್ತನೆ ಮಾಗಿ ಕೊಯ್ಲಿಗಾಗಿ ಬಂದದೇ ಅಲ್ಲ ಸ್ವಾಮಿ ಕರ್ತನೆ. ಹೌದಪ್ಪ, ಅದಕ್ಕೆ ಬೇಕಾದ ಕರ್ತನೆ ಕೊಯ್ಲುಗಾರರು ಎಬ್ಬಿಸಲ್ಪಡಲಿ ಸ್ವಾಮಿ ಕರ್ತನೆ. ನಿನಗೆ ಸ್ತೋತ್ರ. ಹಾಗೆ ಸಮಯದಲ್ಲಿ ಕರ್ತನೆ ಕ್ರೈಸ್ತರನ್ನು ವಿರೋಧಿಸುವಂತ ಗುಂಪುಗಳಿಗಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ಅವ್ರೇನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲಪ್ಪ ಕರ್ತನೆ. ಅವರು ತಪ್ಪಾದ ವೈರಾಗ್ಯದಿಂದ ಕರ್ತನೆ, ಹೌದು ಸ್ವಾಮಿ ಕರ್ತನೆ, ಇವ್ರನ್ನ ನಮ್ಮ ಕರ್ತನೆ ಕ್ರೈಸ್ತರನ್ನ ಒಂದು ಉಳುವಿನಂತೆಯೋ ಕರ್ತನೆ, ಕ್ರೈಸ್ತರನ್ನ ಒಂದು ರೀತಿಯಾದ ತಪ್ಪಾದ ಜನದಂತೆಯೋ ನೋಡ್ತಿದ್ದಾರಲ್ಲ, ಅವರ ದೃಷ್ಟಿಕೋನ ಬದಲಾಗಲಿ ಎಂದು ಪ್ರಾರ್ಥಿಸ್ತೇವೆ ಅಪ್ಪ ಕರ್ತನೆ. ಆ ಜನಗಳ ಕಣ್ಣುಗಳು ತೆರೆಯಲ್ಪಡಲಿ, ಆ ಸಂಘ ಸಂಸ್ಥೆಗಳ ಜನಗಳ ಕಣ್ಣುಗಳು ತೆರೆಯಲ್ಪಡಲಿ, ಅವರೊಳಗಿರ್ತಕ್ಕಂಥ ತಪ್ಪಾದ ವೈರಾಗ್ಯ ತೆಗೆಯಲ್ಪಡಲಿ ಕರ್ತನೆ. ಪೌಲನನ್ನ ಕರ್ತನೆ ಸಂಧಿಸಿ ಮಾತನಾಡಿದ್ದೀಯಲ್ಲ ಸ್ವಾಮಿ ಅಪ್ಪ, ಇಲ್ಲಿರ್ತಕ್ಕಂಥ ವೈರಾಗ್ಯವಾದ ಜನರು, ಮತಾಭಿಮಾನಗೊಂಡ ಜನರ ಸಂಗಡ ನೀನು ಮಾತಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಪೌಲನ ಕಣ್ಣುಗಳನ್ನ ತೆರೆದಂತೆ ಕರ್ತನೆ ಇಲ್ಲಿರುವ ಜನಗಳ ಕಣ್ಣುಗಳನ್ನ ತೆರೆಯಬೇಕಾಗಿ, ಆ ಸಂಘ ಸಂಸ್ಥೆಯ ಜನಗಳ ಕಣ್ಣುಗಳನ್ನ ತೆರೆಯಬೇಕಾಗಿ ಪ್ರಾರ್ಥಿಸುತ್ತೇವೆ. ನೀನೇ ಒಡೆಯ, ನೀನೇ ಕರ್ತ, ನೀನೇ ಲೋಕದ ಪಾಪಗಳಿಗಾಗಿ, ಈ ಲೋಕದ ಪಾಪಕ್ಕಾಗಿ ಶಾಪಕ್ಕಾಗಿ ಸತ್ತು ಹೂಡಲ್ಪಟ್ಟು 3 ದಿವಸ ಜೀವ ಸಹಿತವಾಗಿ ಎಬ್ಬಿಸಲ್ಪಟ್ಟಿದ್ದೆ ಎಂಬುದನ್ನು ಅವರು ನಂಬುವಂತೆ ಕರ್ತನೆ, ನೀನೇ ಒಡೆಯ ರಕ್ಷಕ ಎಂಬುದಾಗಿ ಅವರ ಬಾಯಲ್ಲಿ ಅರಿಕೆ ಮಾಡುವಂತೆ ಕರ್ತನೆ ನಾವು ಪ್ರಾರ್ಥಿಸ್ತೇವಪ್ಪ. ಆ ಜನಗಳ ಮುಟ್ಟು ಸ್ವಾಮಿ, ಸಂಧಿಸು ಕರ್ತನೆ. ಅವರ ಕನಸುಗಳ ಮೂಲಕ ನೀನು ಸಂಧಿಸು ಕರ್ತನೆ, ಅವರ ಕುಟುಂಬದವರ ಮೂಲಕ ನೀನು ಸಂಧಿಸು ಕರ್ತನೆ, ಅವ್ರನ್ನ ಮುಟ್ಟು ಕರ್ತನೆ. ಹಾಗೆ ನೀನು ಮಾಡುವಂತಹ ದೇವರಾಗಿದೆಯಲ್ಲಪ್ಪ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಈ ದಿವಸ ನಾವು ಕೊಡಗು ಜಿಲ್ಲೆಗಾಗಿ ಪ್ರಾರ್ಥಿಸುವಂತೆ ನೀನು ಕೊಟ್ಟ ಈ ಕೃಪೆಗಾಗಿ ಸ್ತೋತ್ರಪ್ಪ. ನಾವು ಮಾಡಿದ ಪ್ರತಿಯೊಂದೊಂದು ಪ್ರಾರ್ಥನೆಗಳು ನಿನ್ನ ಕೇಳಿದ್ದೆ, ಅದಕ್ಕಾಗಿ ಸ್ತೋತ್ರ. ಉತ್ತರ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ನಾವು ನಂಬುತ್ತೇವೆ, ನಾವು ಕಣ್ಣಾರೆ ಕೊಡಗುನಲ್ಲಿ ಒಂದು ದೊಡ್ಡ ವ್ಯತ್ಯಾಸವನ್ನ ಕಾಣಲಿಕ್ಕಿದ್ದೇವೆ ಸ್ವಾಮಿ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಅಪ್ಪ, ಪ್ರೀತಿಯ ತಂದೆಯಾದ ದೇವರೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಚಂದ್ರೆ, ನಾವಿಲ್ಲಿವರೆಗೂ ವಿಜ್ಞಾಪಿಸಲಿಕ್ಕೆ ದೇವರ ಕೃಪೆ ಕೊಟ್ಟರು. ನೀವೆಲ್ಲರೂ ಕೂಡ ತಾಳ್ಮೆಯಿಂದ 1 ಗಂಟೆಗಳ ಕಾಲ ಕುಳಿತು ಪ್ರಾರ್ಥಿಸಿದ್ದೀರಾ. ಖಂಡಿತವಾಗಿ ನಿಮ್ಮ ಕುಟುಂಬಕ್ಕೆ ಬೇಕಾದ ಆಶೀರ್ವಾದವನ್ನು ಕರ್ತನು ಖಂಡಿತ ತರುವಾತನಾಗಿದ್ದಾನೆ, ಅದರಲ್ಲಿ ಯಾವುದೇ ರೀತಿಯಾದ ಸಂಶಯವಿಲ್ಲ. ಸೊ ನೀವು ಇದನ್ನು ನೋಡಿ ಪ್ರಾರ್ಥಿಸಿದ ನಂತರ ಇದನ್ನು ನಿಮ್ಮ ಬೇರೆ ಕ್ರೈಸ್ತ ಸಹೋದರರಿಗೂ ಕೂಡ ಇದನ್ನು ಹಂಚ್ಕೊಳ್ರಿ. ಅವರು ಕೂಡ 1 ತಾಸು ಕೊಡಗುಗಾಗಿ ಪ್ರಾರ್ಥಿಸಲಿ. 300 ಜನ ಕೊಡಗುಗಾಗಿ ಪ್ರಾರ್ಥಿಸಿದ್ರೆ 300 ಗಂಟೆಗಳ ಕಾಲ ಕೊಡಗುಗಾಗಿ ಪ್ರಾರ್ಥನೆ ಮಾಡಿದಂತಾಯಿತು. ಈ ಪ್ರಾರ್ಥನೆ ಎಲ್ಲವೂ ಕೂಡ ಪರಲೋಕಕ್ಕೆ ಏರಿ ಹೋಗ್ತದಲ್ಲ, ದೇವರು ಖಂಡಿತವಾಗಿ ಉತ್ತರ ಕೊಡಲೇಬೇಕು. ನಾವೆಲ್ಲ ಕೇಳುವಾಗ ಖಂಡಿತ ಆತ ಉತ್ತರ ಕೊಟ್ಟೇ ಕೊಡ್ತಾನೆ ಪ್ರಿಯರೇ. ಬೈಬಲ್ ವಾಕ್ಯ ಹೇಳ್ತದೆ, ಪರಲೋಕವು ಇಲ್ಲಿ ಈಗಿನವರೆಗೂ ಬಲಾತ್ಕಾರಕ್ಕೆ ಒಳಗಾಗಿದೆ, ಅನೇಕರು ಅದರ ಒಳಗೆ ನುಗ್ಗಿ ಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ ಎಂಬುದಾಗಿ. ಹಾಗೆ ನಾವು ಬಲಾತ್ಕಾರದಿಂದ ಕೊಡಗು ವಿಷಯದಲ್ಲಿ ಕೊಡಗನ್ನ ನಾವು ಕರ್ತನಿಗೆ ಸ್ವಾಧೀನ ಮಾಡೋಣ. ಈ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ನಾನು ವಂದಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಕರ್ತನ ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.